ಎಲ್ಲರಿಗೂ ನಮಸ್ಕಾರ. ಇವತ್ತು ರೋಬೋ ಕಂಪಾಸ್ ಅನ್ನ ಹೇಗೆ ನಾವು ಯೂಸ್ ಮಾಡಬಹುದು ಅನ್ನುವಂತಹದನ್ನ ಹೇಳ್ಕೊಡ್ತಾ ಇದ್ದೀನಿ. ರೋಬೋ ಕಂಪಾಸ್ ಅನ್ನ ಯೂಸ್ ಮಾಡಿ ನಾವು ಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡಬಹುದು. ಅಂದ್ರೆ ಯಾವುದೇ ಜಿಯೋಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್ ಅನ್ನ ಆನಿಮೇಟ್ ಮಾಡಿ ತೋರಿಸಬಹುದು. ಹೇಗೆ ಮಾಡೋದು ಅನ್ನುವಂತಹದನ್ನ ಈಗ ತಿಳ್ಕೊಳ್ಳೋಣ. ರೋಬೋ ಕಂಪಾಸ್ ಒಂದು ಆನ್ಲೈನ್ ಟೂಲ್ ಆಗಿದೆ. ಹಾಗಾಗಿ ನಾವು ಇಂಟರ್ನೆಟ್ಗೆ ಕನೆಕ್ಟ್ ಆಗಿ ಅದರಿಂದ ಯೂಸ್ ಮಾಡಬೇಕಾಗಿದೆ. ಬನ್ನಿ ಹೇಗೆ ಇದನ್ನೆಲ್ಲ ನಾವು ಯೂಸ್ ಮಾಡಬಹುದು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ನಲ್ಲಿ ನೀವು ರೋಬೋ ಕಂಪಾಸ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಗೂಗಲ್ ಹೋಮ್ ಪೇಜ್ ಅನ್ನ ತೆಗೆದುಕೊಂಡಿದ್ದೇನೆ. ಗೂಗಲ್ ಹೋಮ್ ಪೇಜ್ ನಲ್ಲಿ ನಾನೀಗ ರೋಬೋ ಕಂಪಾಸ್ ವೆಬ್ಸೈಟ್ಗೆ ಹೋಗ್ತಾ ಇದ್ದೀನಿ. ಇದನ್ನ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಇಮೇಲ್ ಐ ಡಿಯಿಂದ ಲಾಗಿನ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಇಮೇಲ್ ಐ ಡಿಯಿಂದ ಲಾಗಿನ್ ಆಗಿದ್ರೆ ನೀವು ಮಾಡುವಂತಹ ವರ್ಕ್ನೆಲ್ಲ ನೀವು ಸೇವ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸೇವ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಇಲ್ಲಿ ಗಮನಿಸಬಹುದು, ಈಗಾಗಲೇ ನನ್ನ ಇಮೇಲ್ ಐ ಡಿಯಿಂದ ಲಾಗಿನ್ ಆಗಿದ್ದೀನಿ. ಅದು ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಮೊದಲಿಗೆ ಈ ರೀತಿ ನಿಮ್ಮ ಇಮೇಲ್ ಐ ಡಿಯಿಂದ ಲಾಗಿನ್ ಆಗಿ ಆ ನಂತರ ವರ್ಕ್ ಅನ್ನ ಸ್ಟಾರ್ಟ್ ಮಾಡಬೇಕು. ಸರ್ಚ್ ಬಾರ್ ನಲ್ಲಿ ರೋಬೋ ಕಂಪಾಸ್ ಅಂತ ಟೈಪ್ ಮಾಡಿ. ನೀವಿಲ್ಲಿ ಗಮನಿಸಬಹುದು, ರೋಬೋ ಕಂಪಾಸ್ ಅಂತ ಟೈಪ್ ಮಾಡಿ ಎಂಟರ್ ಅನ್ನ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೋಬೋ ಕಂಪಾಸ್ಗೆ ಸಂಬಂಧಪಟ್ಟಂತಹ ಒಂದು ವೆಬ್ಸೈಟ್ ಕಾಣುತ್ತೆ. ಫಸ್ಟ್ ಏನ್ ಕಾಣ್ತಾ ಇದೆ, ಈ ವೆಬ್ಸೈಟ್ಗೆ ನಾವು ಎಂಟರ್ ಆಗಬೇಕಾಗುತ್ತೆ. ಇಲ್ಲಿರುವಂತಹ ವೆಬ್ಸೈಟ್ ಲಿಂಕ್ ಅನ್ನ ಕ್ಲಿಕ್ ಮಾಡೋಣ. ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ಬಾರಿಗೆ ಓಪನ್ ರೋಬೋ ಕಂಪಾಸ್ ಅಂತ ಕೇಳುತ್ತೆ. ಯೆಲ್ಲೋ ಕಲರ್ ಬಾಕ್ಸ್ ಇದೆ, ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರೋಬೋ ಕಂಪಾಸ್ ನ ಮೇನ್ ವಿಂಡೋ ಓಪನ್ ಆಗುತ್ತೆ. ಇದು ರೋಬೋ ಕಂಪಾಸ್ ನ ಮೇನ್ ಪೇಜ್. ಮೊದಲ ಬಾರಿಗೆ ಉಪಯೋಗಿಸ್ತಾ ಇರುವಂತಹವ್ರಿಗೆ ಇದು ನೇರವಾಗಿ ಓಪನ್ ಆಗೋದಿಲ್ಲ, ಲಾಗಿನ್ ಆಗೋದಿಕ್ಕೆ ಕೇಳುತ್ತೆ. ಅಂದ್ರೆ ಅವರ ವೆಬ್ಸೈಟ್ ನಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ಪ್ರಥಮ ಬಾರಿಗೆ ಉಪಯೋಗಿಸುವಾಗ ಮಾತ್ರ ಆ ಒಂದು ಆಪ್ಷನ್ ಅನ್ನ ಕೇಳುವಂತಹದ್ದು. ಆಗ ನೀವು ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ಈ ಲಾಗಿನ್ ಆಗಿ ನಂತರದಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಮುಂದೆ ಬಳಸುವಾಗ ಪ್ರತಿ ಬಾರಿ ರಿಜಿಸ್ಟ್ರೇಷನ್ ಅನ್ನ ಕೇಳೋದಿಲ್ಲ. ಈಗ ಇಲ್ಲಿ ಕಾಣ್ತಾ ಇರುವಂತಹದ್ದು ರೋಬೋ ಕಂಪಾಸ್ ನ ಮೇನ್ ಪೇಜ್. ಇದರಲ್ಲಿರುವಂತಹ ಕೆಲವು ಆಪ್ಷನ್ಸ್ ಗಳನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಬಿಡ್ತೇನೆ. ಎಡಭಾಗದಲ್ಲಿ ಇರುವಂತಹದ್ದೆಲ್ಲ ಕಮಾಂಡ್ ಅನ್ನ ಬರೆಯುವಂತಹದ್ದು. ಇಲ್ಲಿ ನೀವು ಕಮಾಂಡ್ ಅನ್ನ ಬರೆದ್ರೆ ಆ ಕಮಾಂಡ್ಗೆ ಆಧಾರವಾಗಿ ಇಲ್ಲಿ ಆನಿಮೇಷನ್ಸ್ ಬರ್ತಾ ಹೋಗುತ್ತೆ. ನಂತರ ಇಲ್ಲಿ ಎಕ್ಸಾಂಪಲ್ಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ರೋಬೋ ಕಂಪಾಸ್ ನವರೇ ಹಲವಾರು ಆನಿಮೇಟೆಡ್ ಎಕ್ಸಾಂಪಲ್ಸ್ ಗಳಿಗೆ ಕಮಾಂಡ್ ಗಳನ್ನ ಬರೆದು ಇಟ್ಟಿದ್ದಾರೆ. ನೀವು ಯಾವುದು ಬೇಕೋ ಅದನ್ನ ಚೂಸ್ ಮಾಡಿ ವರ್ಕ್ ಮಾಡಬಹುದು. ಹಾಗೆ ಎರಡನೇ ಆಪ್ಷನ್ ಸೇವ್ ಅಂತ ಇದೆ. ನೀವು ವರ್ಕ್ ಎಲ್ಲ ಮುಗಿದ ಮೇಲೆ ಈ ಒಂದು ಬಟನ್ ಅನ್ನ ಯೂಸ್ ಮಾಡ್ಕೊಳ್ಬಹುದಾಗಿದೆ. ಇನ್ನು ಮೂರನೇದು, ಈಗ ಓಪನ್ ಆಗಿರುವಂತಹ ಈ ಫೈಲ್ ನ ಹೆಸರು ಅನ್ಟೈಟಲ್ಡ್, ಅಂದ್ರೆ ಇನ್ನು ಹೆಸರನ್ನ ನಾವು ಕೊಟ್ಟಿಲ್ಲ, ಹಾಗಾಗಿ ಅನ್ಟೈಟಲ್ಡ್ ಅಂತ ಕಾಣ್ತಾ ಇದೆ. ಇನ್ನು ಬಲಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ 4 ಐಕಾನ್ಗಳು ಕಾಣ್ತಾ ಇವೆ. 2D ಅಂತ ಇದೆ. 2D ಅಂತ ಅಂದ್ರೆ 2 ಡೈಮೆನ್ಷನ್ ಅಲ್ಲಿ ವರ್ಕ್ ಮಾಡೋದಿಕ್ಕೆ, ಮತ್ತೆ 3 ಡೈಮೆನ್ಷನ್ ಅಲ್ಲಿ ವರ್ಕ್ ಮಾಡೋದಿಕ್ಕೆ. ನೀವೀಗ ನೋಡ್ತಾ ಇರುವಂತಹದ್ದು 3D ಯಲ್ಲಿರುವಂತಹ ಒಂದು ವ್ಯೂ. ಇಲ್ಲಿ 2D ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಅಬ್ಸರ್ವ್ ಮಾಡಬಹುದು, ಈ ರೀತಿಯಾಗಿ 2D ವ್ಯೂಗೆ ಬರುತ್ತೆ. ಮತ್ತೆ ಅದನ್ನೇ ಕ್ಲಿಕ್ ಮಾಡಿದ್ರೆ ಈ ರೀತಿ 3D ಆಗುತ್ತೆ. ನಾವು ವರ್ಕ್ ಮಾಡಬೇಕಾದ್ರೆ 2D ಯಲ್ಲಿ ಇಟ್ಕೊಳ್ಳುವಂತಹದ್ದು ಸೂಕ್ತ. ನಂತರ ಇಲ್ಲಿ ಗ್ರಿಡ್ ಲೈನ್ಸ್ ಗಳೆಲ್ಲ ಕಾಣ್ತಾ ಇದೆ, ಅಂದ್ರೆ ಒಂದು ಗ್ರಾಫ್ ಶೀಟ್ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ವರ್ಕ್ ಮಾಡಬೇಕಾದ್ರೆ ಈ ಗ್ರಾಫ್ ಶೀಟ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಆದ್ರೆ ಪ್ರೆಸೆಂಟ್ ಮಾಡಬೇಕಾದ್ರೆ ಈ ಗ್ರಿಡ್ ಲೈನ್ಸ್ ಗಳ ಅವಶ್ಯಕತೆ ಇರೋದಿಲ್ಲ, ಇದನ್ನ ನಾವು ಹೈಡ್ ಮಾಡಬೇಕಾಗುತ್ತೆ. ಹಾಗೆ ಹೈಡ್ ಮಾಡಬೇಕಾದ್ರೆ ಎರಡನೇ ಬಟನ್ ಇದೆ ನೋಡಿ, ಈ ಹೈಡ್ ಗ್ರಿಡ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಇಡೀ ಪೇಜ್ ಪೂರ್ತಿಯಾಗಿ ಎಂಪ್ಟಿ ಆಗುತ್ತೆ, ಅಂದ್ರೆ ಗ್ರಿಡ್ ಲೈನ್ಸ್ ಎಲ್ಲ ಹೈಡ್ ಆಗುತ್ತೆ. ನಂತರ ಮೂರನೇ ಬಟನ್ ನೋಡಿದ್ರೆ ಫುಲ್ ಸ್ಕ್ರೀನ್ ಬಟನ್. ಅಂದ್ರೆ ಇಲ್ಲಿ ಏನಿದೆ, ಇದು ವರ್ಕ್ ಮಾಡಬೇಕಾದ್ರೆ ಯೂಸ್ ಮಾಡುವಂತಹ ಏರಿಯಾ. ಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಈ ಫುಲ್ ಸ್ಕ್ರೀನ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಪೂರ್ತಿಯಾಗಿ ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಫುಲ್ ಸ್ಕ್ರೀನ್ ನಮ್ಗೆ ಪ್ರೆಸೆಂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಇಂದ ಎಕ್ಸಿಟ್ ಆಗುತ್ತೆ. ಇನ್ನು ಏನೇ ವರ್ಕ್ ಮಾಡ್ತಿದ್ರು
ಹೋಮ್ ಪೇಜ್ ಏನಿತ್ತು ಅದಕ್ಕೆ ಬರ್ಬೇಕಂದ್ರೆ ಇಲ್ಲಿದೆಯಲ್ಲ ಬಟನ್, ಈ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜ್ಗೆ ಬರಬಹುದು. ಅದೇ ರೀತಿಯಲ್ಲಿ ನೀವು ಫುಲ್ ಸ್ಕ್ರೀನ್ ಕೊಟ್ಟ ತಕ್ಷಣ ಎಡಭಾಗದಲ್ಲಿ ಇದ್ದಂತಹ ಈ ಕಮಾಂಡ್ ಝೋನ್ ಏನಿತ್ತು ಇದು ಹೈಡ್ ಆಗಿರುತ್ತೆ. ಮತ್ತೆ ಈ ಬಟನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಕಮಾಂಡ್ ನಿಮಗೆ ಓಪನ್ ಆಗುತ್ತೆ. ಈಗ ಕಮಾಂಡ್ ಗಳನ್ನ ಬರಿತಾ ಹೇಗೆ ನಾವು ರೋಬೋ ಕಂಪಾಸ್ ಅಲ್ಲಿ ಆನಿಮೇಷನ್ ಅನ್ನ ಮಾಡಬಹುದು ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ಆನಿಮೇಷನ್ ಅನ್ನ ನೀವು ಬರೆಯೋದಕ್ಕಿಂತ ಮುಂಚೆ ಗ್ರಿಡ್ ಲೈನ್ಸ್ ಗಳನ್ನ ಆನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ 2D ಯಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಗ್ರಿಡ್ ಲೈನ್ಸ್ ಅನ್ನ ಆನ್ ಮಾಡಿಕೊಂಡು 2D ಯಲ್ಲಿ ನಾನೀಗ ವಿಂಡೋನ ಇಟ್ಕೊಂಡಿದ್ದೇನೆ. ಕಮಾಂಡ್ ಗಳನ್ನ ಬರಿತಾ ಹೋಗೋಣ. ಈಗ ಮೊದಲ ಕಮಾಂಡ್ ಅನ್ನ ನಾವು ಹೌ ಟು ಪುಟ್ ಎ ಪಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ ಅನ್ನ ಹೇಗೆ ಇಡುವಂತಹದ್ದು, ಅದಕ್ಕೆ ಕಮಾಂಡ್ ಹೇಗೆ ಬರಿಬೇಕು ಅನ್ನುವಂತಹದನ್ನ ನೋಡೋಣ. ಈಗ ಗಮನಿಸಿ, ಪಾಯಿಂಟ್ ಹಾಕ್ಬೇಕಾದ್ರೆ ಬರಿಬೇಕಾಗಿರುವಂತಹ ಕಮಾಂಡ್ ಈ ರೀತಿಯಾಗಿರುತ್ತೆ. ನೀವು ಇಲ್ಲಿ ಗಮನಿಸಬಹುದು, ಎ ಇಸ್ ಈಕ್ವಲ್ ಟು ಪಾಯಿಂಟ್ ಹಾಕಿ ಒಂದು ಕೋಆರ್ಡಿನೇಟ್ ಹಾಕಿದ್ದೀನಿ, ಬ್ರಾಕೆಟ್ ಹಾಕಿ ಎರಡು ಕೋಆರ್ಡಿನೇಟ್ಸ್ ಅನ್ನ ಬರ್ತಿದ್ದೀನಿ, ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್. ಇಲ್ಲಿರುವಂತಹದ್ದು ಇದು ಎಕ್ಸ್ ಕೋಆರ್ಡಿನೇಟ್, ಹಾಗೆ ಇದು ವೈ ಕೋಆರ್ಡಿನೇಟ್. ಇದರ ಅರ್ಥ ನೀವಿಡುವಂತಹ ಈ ಎ ಬಿಂದು ಯಾವ ಒಂದು ಪಾಯಿಂಟ್ ಅನ್ನು ಇಡ್ತಾ ಇದ್ದಾರೆ ಆ ಪಾಯಿಂಟ್ಗೆ ನೇಮ್ ಎ ಅಂತ ಕೊಟ್ಟಿದ್ದೇನೆ. ಅದು ಗ್ರಾಫ್ ಶೀಟ್ ನಲ್ಲಿ 2,3 ಅನ್ನುವಂತಹ ಈ ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಸ್ ಏನಿದೆ ಆ ಜಾಗದಲ್ಲಿ ಆ ಪಾಯಿಂಟ್ ಬಂದು ಬೀಳುತ್ತೆ ಅಂತ. ಟೈಪ್ ಮಾಡಬೇಕಾಗಿರುವಂತಹದ್ದು ಪಾಯಿಂಟ್ ಅಂತ ಹಾಕಿ ಬ್ರಾಕೆಟ್ ಓಪನ್ ಮಾಡಿ 2,3 ಮತ್ತೆ ಬ್ರಾಕೆಟ್ ಕ್ಲೋಸ್. ನಿಮ್ಗೆ ಎಲ್ಲಿ ಪಾಯಿಂಟ್ ಬೇಕೋ ಆ ಕೋಆರ್ಡಿನೇಟ್ಸ್ ಅನ್ನ ಇಲ್ಲಿ ಹಾಕೊಂಡ್ರೆ ಆ ಜಾಗದಲ್ಲಿ ನಿಮ್ಗೆ ಕೋಆರ್ಡಿನೇಟ್ಸ್ ಪಾಯಿಂಟ್ ಬರುತ್ತೆ. ಬನ್ನಿ ಈ ಪಾಯಿಂಟ್ ಅನ್ನ ರೋಬೋ ಕಂಪಾಸ್ ನಲ್ಲಿ ಈಗ ಟ್ರೈ ಮಾಡೋಣ. ಎಡಭಾಗದಲ್ಲಿ ಟೈಪ್ ಹಿಯರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನಂತರ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಒಂದು ಹೆಸರನ್ನ ನಾವು ಕೊಟ್ಕೊಳ್ಬೇಕಾಗುತ್ತೆ. ಯಾವುದು ಪಾಯಿಂಟ್ಗೆ ನಿಮ್ಗೆ ಹೆಸರು ಬೇಕೋ ಅದನ್ನ ಕೊಟ್ಕೊಳ್ಳಿ. ಕ್ಯಾಪಿಟಲ್ ಎ ಅಂತ ಕೊಡ್ತಾ ಇದ್ದೀನಿ. ಯಾವತ್ತು ಪಾಯಿಂಟ್ಸ್ ಗಳಿಗೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ನಾವು ಹೆಸರಿಸೋದು, ಹಾಗಾಗಿ ಕ್ಯಾಪಿಟಲ್ ಎ ಅಂತ ಕೊಟ್ಕೊಂಡಿದ್ದೀನಿ. ಇಸ್ ಈಕ್ವಲ್ ಟು ಹಾಕಿ ಪಾಯಿಂಟ್ ನೋಡಿ, ಪಾಯಿಂಟ್ ಅಂತ ಟೈಪ್ ಮಾಡಿದ್ದೇನೆ, ಬ್ರಾಕೆಟ್ ಓಪನ್. ಆ ನಂತರ ಇಷ್ಟು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಗಮನಿಸ್ತಿರೋ ಹಾಗೆ ಈ ರೀತಿ ತೋರಿಸುತ್ತೆ. ಅಂದ್ರೆ ಇದು ಡಿಫಾಲ್ಟ್ ಕಮಾಂಡ್. ಹೇಗೆ ನೀವು ಟೈಪ್ ಮಾಡಬೇಕು ಅನ್ನುವಂತಹದ್ದನ್ನ ರೋಬೋ ಕಂಪಾಸ್ ವೆಬ್ಸೈಟ್ ನಿಮ್ಗೆ ಹೇಳ್ಕೊಡ್ತಾ ಇದೆ. ನೋಡಿ, ಇಲ್ಲಿ ಎ ಇಸ್ ಈಕ್ವಲ್ ಟು ಪಾಯಿಂಟ್ ಹಾಕಿ ಒಂದು ಬ್ರಾಕೆಟ್ ಅನ್ನ ಓಪನ್ ಮಾಡಿ ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಸ್ ಗಳನ್ನ ಬರೆದು ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದೆ. ನಾವು ಇಲ್ಲಿವರೆಗೆ ಬರ್ತಿದ್ದೇವೆ. ಈಗ ಕೋಆರ್ಡಿನೇಟ್ಸ್ ಅನ್ನ ಬರೆಯೋಣ. 2,3 ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡೋಣ. ಈ ರೀತಿ ಕ್ಲೋಸ್ ಮಾಡಿದ ತಕ್ಷಣ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಎ ಅನ್ನುವಂತಹ ಪಾಯಿಂಟ್ 2,3 ಕೋಆರ್ಡಿನೇಟ್ಸ್ ಏನಿದೆ ಆ ಜಾಗದಲ್ಲಿ ನಮ್ಗೆ ಬಂದಿದೆ. ಇಲ್ಲಿಗೆ ಪಾಯಿಂಟ್ ಅನ್ನ ಹಾಕೋದು ಹೇಗೆ ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಕಮಾಂಡ್ ಏನು? ಹೌ ಟು ಡ್ರಾ ಎ ಲೈನ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ ಇದೆ. ಎರಡು ಪಾಯಿಂಟ್ಸ್ ಗಳ ಮಧ್ಯೆ ಹೇಗೆ ಲೈನ್ ಅನ್ನ ನಾವು ಎಳೆಯುವಂತಹದ್ದು ಅಂತ ಗಮನಿಸಿ. ಅದಕ್ಕೆ ಬೇಕಾಗಿರುವಂತಹ ಕಮಾಂಡ್ ಇದು. ಎ ಇಸ್ ಈಕ್ವಲ್ ಟು ಲೈನ್ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಮತ್ತೆ ಬ್ರಾಕೆಟ್ ಕ್ಲೋಸ್ ಆಗಿದೆ. ಇದರಲ್ಲಿ ಯಾವ್ದು ಏನೇನು ಅನ್ನುವಂತಹದ್ದನ್ನ ನೋಡೋಣ. ಈ ಕ್ಯಾಪಿಟಲ್ ಎ ಅನ್ನುವಂತಹದ್ದು x1 y1 ಕೋಆರ್ಡಿನೇಟ್ಸ್. ಈಗಾಗಲೇ ನಾವು ಹೇಳ್ಕೊಂಡಿದೀವಲ್ಲ ಪಾಯಿಂಟ್ ಎ ಅನ್ನುವಂತಹದ್ದು ಅದರ ಕೋಆರ್ಡಿನೇಟ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಬಿ ಅನ್ನುವಂತಹದ್ದು x2 y2 ಕೋಆರ್ಡಿನೇಟ್ಸ್. ನಾವೀಗ ಗ್ರಾಫ್ ಶೀಟ್ ನಲ್ಲಿ ಒಂದು ಪಾಯಿಂಟ್ ಅನ್ನ ಹಾಕಿದ್ದೇವೆ, ಇನ್ನೊಂದು ಪಾಯಿಂಟ್ ಅನ್ನ ನಾವು ಅಲ್ಲಿ ಹಾಕೊಳ್ಬೇಕು. ನಂತರ ಆ ಎರಡು ಪಾಯಿಂಟ್ ಗಳ ಮಧ್ಯೆ ಲೈನ್ ಅನ್ನ ಹೇಗೆ ಎಳಿಬಹುದು ಅನ್ನುವಂತಹದ್ದನ್ನ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನುಳಿದಂತೆ ಇಲ್ಲಿ ವಿಶೇಷವಾಗಿ ಇದನ್ನ ನಾವು ಗಮನಿಸಬೇಕು. ಸ್ಮಾಲ್ ಎ ಅಂತ ಬರೆದಿದ್ದೀನಿ. ಈಗಾಗಲೇ ನಾನು ಹೇಳಿದ್ದೆ ಪಾಯಿಂಟ್ಸ್ ಅನ್ನ ಹಾಕ್ಬೇಕಾದ್ರೆ ಕ್ಯಾಪಿಟಲ್ ಎ ಯೂಸ್ ಮಾಡಿ. ಇನ್ನುಳಿದಂತೆ ಇನ್ಯಾವುದೇ ಕನ್ಸ್ಟ್ರಕ್ಷನ್ ಮಾಡೋದಿದ್ರೆ ಸ್ಮಾಲ್ ಲೆಟರ್ಸ್ ಅಲ್ಲಿ ನೀವು ಅಕ್ಷರಗಳನ್ನ ಬಳಸಿ. ದಿಸ್ ಈಸ್ ಕಾಲ್ಡ್ ದ ನೇಮ್ ಆಫ್ ದಿ ಆಬ್ಜೆಕ್ಟ್. ಅಂದ್ರೆ ನೀವು ಆರ್ಕ್ ಎಳಿಬಹುದು, ಲೈನ್ ಎಳಿಬಹುದು, ಸರ್ಕಲ್ ಎಳಿಬಹುದು, ಎಲ್ಲದಕ್ಕೂ ಇನ್ಮೇಲೆ ಸ್ಮಾಲ್ ಲೆಟರ್ಸ್ ಅಲ್ಲಿ ಹೆಸರನ್ನ ಕೊಡ್ತಾ ಹೋಗಿ. ಬನ್ನಿ ಇದನ್ನ ರೋಬೋ ಕಂಪಾಸ್ ನಲ್ಲಿ ಟ್ರೈ ಮಾಡೋಣ. ಇಲ್ಲಿ ಒಂದು ಪಾಯಿಂಟ್ ಎ ಇದೆ, ನಂತರ ಇನ್ನೊಂದು ಪಾಯಿಂಟ್ ಅನ್ನ ಹಾಕೊಳ್ಳೋಣ. ಯಾಕೆಂದ್ರೆ ನಾವೀಗ ಕಲಿತಾ ಇರುವಂತಹದ್ದು ಡ್ರಾಯಿಂಗ್ ಎ ಲೈನ್ ಇನ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ. ಒಂದು ಪಾಯಿಂಟ್ ಇಲ್ಲಿದೆ, ಇನ್ನೊಂದು ಪಾಯಿಂಟ್ ಅನ್ನ ನಾನು ಹಾಕೊಳ್ತಾ ಇದ್ದೀನಿ. ಹೊಸದೊಂದು ಪಾಯಿಂಟ್ ಅನ್ನ ಹಾಕೊಳ್ಬೇಕಾದ್ರೆ ನೀವು ಇಲ್ಲಿ ಗಮನಿಸಿ ನ್ಯೂ ಕಮಾಂಡ್ ಅಂತ ಇದೆ. ಈ ನ್ಯೂ ಕಮಾಂಡ್ ಗೆ ಹೋಗಿ ಕ್ಲಿಕ್ ಮಾಡಬೇಕು. ಆಗ ಟೈಪ್ ಹಿಯರ್ ಅಂತ ಬರುತ್ತೆ.
ಈಗ ಇನ್ನೊಂದು ಪಾಯಿಂಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಪಾಯಿಂಟ್ ಬಿ ಈಸ್ ಈಕ್ವಲ್ ಟು ಪಾಯಿಂಟ್ ಅಂತ ಟೈಪ್ ಮಾಡಬೇಕು. ಪಾಯಿಂಟ್ ಅಂತ ಟೈಪ್ ಮಾಡಿ ಬ್ರಾಕೆಟ್ ಅನ್ನ ಓಪನ್ ಮಾಡಬೇಕು. ಈ ರೀತಿ ಬ್ರಾಕೆಟ್ ಅನ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಎಲ್ಲಿ ಬೇಕು ಅಂತ ಕೇಳ್ತಾ ಇದೆ. ನಾನೀಗ ಸದ್ಯಕ್ಕೆ 12,3 ಅನ್ನುವಂತಹ ಈ ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಸ್ ಅಲ್ಲಿ ಪಾಯಿಂಟ್ ಅನ್ನ ಹಾಕಿದ್ದೇನೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಪಾಯಿಂಟ್ ಬಿ ನಮಗೆ ಸಿಕ್ಕಿದೆ. ವಿ ಆರ್ ಗೋಯಿಂಗ್ ಟು ಡ್ರಾ ಎ ಲೈನ್ ಇನ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಎ ಅಂಡ್ ಬಿ ಅಂತ. ಹಾಗಾಗಿ ನ್ಯೂ ಕಮಾಂಡ್ ಗೆ ಹೋಗಿ ಈಗ ಆ ಲೈನ್ ಗೆ ಒಂದು ಹೆಸರನ್ನ ಕೊಡಬೇಕು. ಆ ಲೈನ್ ಅನ್ನ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡುತ್ತೆ ರೋಬೋ ಕಂಪಾಸ್. ಹಾಗಾಗಿ ಅದಕ್ಕೆ ಸ್ಮಾಲ್ ಎ ಅಂತ ಹೆಸರು ಕೊಟ್ಟಿದ್ದೇನೆ. ಇಸ್ ಈಕ್ವಲ್ ಟು ಹಾಕಿ ಲೈನ್ ಅಂತ ಟೈಪ್ ಮಾಡಿ ಬ್ರಾಕೆಟ್ ಅನ್ನ ಓಪನ್ ಮಾಡಿ. ಬ್ರಾಕೆಟ್ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಆ ಡಿಫಾಲ್ಟ್ ಕಮಾಂಡ್ ಕಾಣ್ತಾ ಇದೆ. x1, y1, x2, y2 ಟೈಪ್ ಮಾಡಿ ಅಂತ ಹೇಳ್ತಾ ಇದೆ. ಅಂದ್ರೆ 2, 3 ಇದು x1, y1 ಹಾಗೆ 12, 3 x2, y2. ನೀವು ಇಲ್ಲಿ 2, 3, 12, 3 ಅಂತ ಟೈಪ್ ಮಾಡಬಹುದು. ಆದ್ರೆ ಈಗಾಗ್ಲೇ ಆ 2, 3 ಗೆ ಪಾಯಿಂಟ್ ಎ ಅಂತ ಹೆಸರು ಕೊಟ್ಟಿದ್ದೀನಿ. 12, 3 ಗೆ ಪಾಯಿಂಟ್ ಬಿ ಅಂತ ಹೆಸರು ಕೊಟ್ಟಿರೋದ್ರಿಂದ ನೀವು ನೇರವಾಗಿ ಕೋಆರ್ಡಿನೇಟ್ಸ್ ಅನ್ನೇ ಟೈಪ್ ಮಾಡೋ ಬದಲು ಆ ಕೋಆರ್ಡಿನೇಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡುವಂತಹ ಈ ಲೆಟರ್ಸ್ ಗಳನ್ನ ಟೈಪ್ ಮಾಡಿಬಿಟ್ರೆ ಸಾಕು. ಅಥವಾ ನೀವು ಕೋಆರ್ಡಿನೇಟ್ಸ್ ಅನ್ನ ಟೈಪ್ ಮಾಡಿದ್ರು ವರ್ಕ್ ಆಗುತ್ತೆ. ನಾನು ಹೆಸರು ಕೊಟ್ಕೊಂಡಿರೋದ್ರಿಂದ x1, y1 ಗೆ ಎ ಅಂತ ಹಾಗೆ x2, y2 ಗೆ ಬಿ ಅಂತ ಹೆಸರು ಕೊಟ್ಟಿದ್ದೀನಿ. ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಎ ಮತ್ತೆ ಬಿ ಮಧ್ಯೆ ಈಗ ಲೈನ್ ಬಂದಿದೆ. ಹಾಗೆ ಈ ಲೈನ್ ನ ಹೆಸರು ಕೂಡ ಕಾಣ್ತಾ ಇದೆ, ಗಮನಿಸಿ, ಎ ಅಂತ. ಪ್ರತಿಯೊಂದು ಆಬ್ಜೆಕ್ಟ್ಗೆ ಈ ರೀತಿಯಾಗಿ ನಾವು ಹೆಸರನ್ನ ಕೊಟ್ಕೊಳ್ಬೇಕಾಗುತ್ತೆ. ಇಲ್ಲಿಗೆ ಎರಡು ಪಾಯಿಂಟ್ಸ್ ಗಳ ಮಧ್ಯೆ ಹೇಗೆ ಲೈನ್ ಅನ್ನ ಎಳಿಬೇಕು ಅನ್ನುವಂತಹದ್ದನ್ನ ನಾವು ತಿಳ್ಕೊಂಡ್ವಿ. ಇಲ್ಲಿ ಗಮನಿಸಿ, ಕೆಲವು ಅಂಶಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಏನಂದ್ರೆ ಈ ಪಾಯಿಂಟ್ ಬಿ ಏನಿದೆ, ಪಾಯಿಂಟ್ ಆದ್ಮೇಲೆ ಇಲ್ಲಿ ಬಿ ಬಂದಿದೆ. ಬಟ್ ಈ ಪಾಯಿಂಟ್ ಎ ಏನಿದೆ ರೈಟ್ ಸೈಡ್ ಗೆ ಬಂದಿರೋದ್ರಿಂದ ಈ ಲೈನ್ ಮೇಲೆ ಬಂದು ಕೂತ್ಕೊಳ್ತಾ ಇದೆ. ಹಾಗಾಗಿ ಈ ಎ ಅನ್ನುವಂತಹದ್ದನ್ನ ಲೆಫ್ಟ್ ಸೈಡ್ ಗೆ ಈ ಜಾಗದಲ್ಲಿ ಇಟ್ಕೊಳ್ಬೇಕು. ಅದನ್ನ ಹೇಗೆ ಇಟ್ಕೊಳ್ಳೋದು? ಬನ್ನಿ, ಇಲ್ಲಿ ಎ ಅನ್ನುವಂತಹ ಪಾಯಿಂಟ್ ಗೆ ಬರ್ಬೇಕಾಗತ್ತೆ. ಅದಕ್ಕೆ ಸೆಟ್ಟಿಂಗ್ಸ್ ಅನ್ನ ಮಾಡಬೇಕಾಗುತ್ತೆ. ಈ ಪಾಯಿಂಟ್ ನ ರೈಟ್ ಸೈಡ್ ಗೆ ನೀವು ಕರ್ಸರ್ ಅನ್ನ ಮೂವ್ ಮಾಡ್ತಾ ಬಂದ್ರೆ, ಹಾಗೇ ಗಮನಿಸಿ, ಹಾಗೇ ಮೂವ್ ಮಾಡ್ತಾ ಬಂದ್ರೆ ನೋಡಿ, ಈಗ ಇಲ್ಲಿ ನಿಮ್ಗೆ ಸೆಟ್ಟಿಂಗ್ಸ್ ಅನ್ನ ನೋಡಬಹುದು. ಎಡಭಾಗಕ್ಕೆ ಹೋದ್ರೆ ಅದು ಹೈಡ್ ಆಗಿರುತ್ತೆ. ನೀವು ಈ ಭಾಗಕ್ಕೆ ಬಂದ ತಕ್ಷಣ ಸೆಟ್ಟಿಂಗ್ಸ್ ಕಾಣುತ್ತೆ. ಈ ಸೆಟ್ಟಿಂಗ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ಈ ಪಾಯಿಂಟ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ಸೆಟ್ಟಿಂಗ್ಸ್ ಗಳನ್ನು ಮಾಡಬಹುದು. ಅಂದ್ರೆ ಈ ಪಾಯಿಂಟ್ ಗೆ ಕಲರ್ ಚೇಂಜ್ ಮಾಡಬಹುದು. ನೋಡೋಣ. ಈಗ ರೆಡ್ ಕಲರ್ ಅಲ್ಲಿ ಇದೆ ಎ ಅಂತ. ನಾನು ಗ್ರೀನ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ, ಗ್ರೀನ್ ಆಗಿದೆ. ಹಾಗೆ ಇಲ್ಲಿ ಶೋ ಲೇಬಲ್ ಅಂತ ಇದೆ. ಈ ಶೋ ಲೇಬಲ್ ಅಂತಂದ್ರೆ ಇಲ್ಲಿರುವಂತಹ ಹೆಸರುಗಳನ್ನ ಕಾಣಿಸುವಂತಹದ್ದು. ನೀವು ಬೇಕಿದ್ರೆ ಇದನ್ನ ಆಫ್ ಮಾಡಿದ್ರೆ ಈ ಹೆಸರುಗಳು ಕಾಣೋದಿಲ್ಲ. ಈಗ ನಮಗೆ ಬೇಕಾಗಿರುವಂತಹ ಈ ಎ ಅನ್ನುವಂತಹದ್ದು ಎಕ್ಸ್ ಆಕ್ಸಿಸ್ ನಲ್ಲಿ ಲೆಫ್ಟ್ ಸೈಡ್ ಗೆ ಮೂವ್ ಆಗ್ಬೇಕು, ಅಂದ್ರೆ ಎಡಭಾಗಕ್ಕೆ ಬರಬೇಕು. ಹಾಗಾಗಿ ಇಲ್ಲಿ ಗಮನಿಸಿ, ಎಕ್ಸ್ ಮತ್ತೆ ವೈ ಅಂತ ಇದೆ. ಈ ಎಕ್ಸ್ ಆಕ್ಸಿಸ್ ನಲ್ಲಿ 0 ಇದೆ. ನಾವು ಎಡಗಡೆಗೆ ಮೂವ್ ಮಾಡ್ತಾ ಇರೋದ್ರಿಂದ ನೆಗೆಟಿವ್ ಟರ್ಮ್ ಅಂದ್ರೆ ಮೈನಸ್ ಆಗ್ಬೇಕು. ಹಾಗಾಗಿ ನೋಡಿ, ಈ ಕೆಳಭಾಗದಲ್ಲಿ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಕ್ಲಿಕ್ ಮಾಡ್ತಾ ಹೋದ ಹಾಗೆ ಎ ಅನ್ನುವಂಥದ್ದು ಎಡಭಾಗಕ್ಕೆ ಮೂವ್ ಆಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡಿ, ನೋಡಿ, ನಾನಿಲ್ಲಿ ಕ್ಲಿಕ್ ಮಾಡ್ತಾ ಹೋದ ಹಾಗೆ ಎ ಮೂವ್ ಆಗ್ತಾ ಇದೆ. ಈ ರೀತಿಯಾಗಿ ಎಕ್ಸ್ ಆಕ್ಸಿಸ್ ನಲ್ಲಿ ನಾವು ಈ ಅಕ್ಷರವನ್ನ ಮೂವ್ ಮಾಡಿದ್ವಿ. ವೈ ಆಕ್ಸಿಸ್ ಅಲ್ಲಿ ಅಂದ್ರೆ ಮೇಲೆ ಕೆಳಗೆ ಕೂಡ ನಾವು ಮಾಡಬಹುದು. ಅದನ್ನ ಇನ್ನೊಂದು ಕಮಾಂಡ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ಸ್ಪೀಡ್ ಅಂತ ಇದೆ. ಇದು ಮಧ್ಯಭಾಗದಲ್ಲಿ ನಿಂತಿರುತ್ತೆ. ಅಂದ್ರೆ ಆನಿಮೇಷನ್ ಆಗುವಾಗ ಆನಿಮೇಷನ್ ಸ್ಪೀಡ್ ಆಗಿ ಆಗ್ಬೇಕಾ ಅಥವಾ ಸ್ಲೋ ಆಗಿ ಬೇಕಾ ಅನ್ನುವಂತಹದ್ದನ್ನ ಡಿಸೈಡ್ ಮಾಡುವಂತಹದ್ದು. ನಿಮ್ಗೆ ಸ್ಪೀಡ್ ಆಗಿ ಬೇಕು ಅಂತಂದ್ರೆ ಇದನ್ನ ಹಾಗೆ ಮುಂದಕ್ಕೆ ಎಳಿರಿ. ಇಲ್ಲ ಕಡಿಮೆ ಆಗಿ ಬೇಕು ಅಂದ್ರೆ ಇದನ್ನ ಹಿಂದಕ್ಕೆ ಈ ರೀತಿಯಾಗಿ ಎಳಿರಿ. ಇಲ್ಲಿ ಮುಂದಕ್ಕೆ ಬೇಕಾದ್ರೂ ನೀವು ಎಳ್ಕೋಬಹುದು, ಹಿಂದಕ್ಕೆ ಬೇಕಾದ್ರೂ ಎಳ್ಕೋಬಹುದು. ಇಲ್ಲಿ ಕೆಳಗಡೆ ಅಪ್ಲೈ ದಿಸ್ ಸ್ಪೀಡ್ ಟು ಆಲ್ ಅಂತ ಇದೆ. ಅಂದ್ರೆ ಇಲ್ಲಿ ಸ್ಪೀಡ್ ಅನ್ನ ಹೆಚ್ಚು ಮಾಡಿದಿರಿ. ಇದೇ ಸ್ಪೀಡ್ ಎಲ್ಲಾ ಕಮಾಂಡ್ ಗಳಿಗೂ ಇರ್ಲಿ ಅನ್ನೋದಾದ್ರೆ ನೀವು ಇದನ್ನ ಟಿಕ್ ಹಾಕ್ಬೇಕಾಗತ್ತೆ. ಸೊ ಸದ್ಯಕ್ಕೆ ಇದು ಡಿಫಾಲ್ಟ್ ಏನಿತ್ತು ಮಧ್ಯಭಾಗದಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ. ಇಲ್ಲಿಗೆ ಸೆಟ್ಟಿಂಗ್ಸ್ ಮುಗೀತು. ಸೆಟ್ಟಿಂಗ್ಸ್ ಅನ್ನ ಕ್ಲೋಸ್ ಮಾಡೋಣ. ನಂತರ ಇನ್ನೊಂದು ಸೆಟ್ಟಿಂಗ್ಸ್ ಅನ್ನ ನೋಡೋಣ. ಇಲ್ಲಿ ಲೈನ್ ಇದೆಯಲ್ಲ, ಈ ಲೈನ್ ನ ಹೆಸರು
ಎ ಅಂತ ಕೊಟ್ಕೊಂಡಿದ್ವಿ, ಅಂದ್ರೆ ಈ ಆಬ್ಜೆಕ್ಟ್ ನ ಹೆಸರು ಎ ಅಂತ ಕೊಟ್ಕೊಂಡಿದ್ವಿ, ಸ್ಮಾಲ್ ಲೆಟರ್ ಎ. ಈ ಎ ಅನ್ನುವುದನ್ನು ಗಮನಿಸಿ ಲೈನ್ ಮೇಲ್ ಬಂದ್ಬಿಟ್ಟಿದೆ, ಸ್ವಲ್ಪ ಕೆಳಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಕಮಾಂಡ್ ಗೆ ಹೋಗೋಣ, ಸೆಟ್ಟಿಂಗ್ಸ್ ಗೆ ಹೋಗೋಣ. ಇಲ್ಲಿ ಗಮನಿಸಿ ಅದು ವೈ ಆಕ್ಸಿಸ್ ಅಲ್ಲಿ, ಅಂದ್ರೆ ಕೆಳಗಡೆ ಮೇಲ್ಗಡೆ ಮೂವ್ ಆಗ್ಬೇಕಾದ್ರೆ ವೈ ಆಕ್ಸಿಸ್ ಗೆ ಸೆಟ್ಟಿಂಗ್ಸ್ ಕೊಡಬೇಕು. ವೈ ಆಕ್ಸಿಸ್ ಅಲ್ಲಿ ನಾನು ಕೆಳಭಾಗಕ್ಕೆ ಮೂವ್ ಮಾಡ್ತಾ ಇದ್ದೀನಿ, ಗಮನಿಸಿ ಅದು ಕೆಳಭಾಗಕ್ಕೆ ಮೂವ್ ಆಗ್ತಾ ಇದೆ. ಹಾಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಎಡಭಾಗಕ್ಕೆ ಬಲಭಾಗಕ್ಕೆ ಮೂವ್ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ಸೆಟ್ಟಿಂಗ್ಸ್ ಗಳನ್ನ ಮಾಡಬಹುದಾಗಿದೆ. ಮುಂದಿನ ಕಮಾಂಡ್ ಹೌ ಟು ಡ್ರಾ ಎ ಲೈನ್ ಅಂತ ಇದೆ. ಈಗ ಕಲ್ತಿದ್ದು ನಾವು ಎರಡು ಪಾಯಿಂಟ್ಸ್ ಗಳ ಮಧ್ಯೆ ಲೈನ್ ಹಾಕೋದು ಹೇಗೆ ಅಂತ. ಈಗ ಕಲಿಯುವಂತಹದ್ದು ಪಾಯಿಂಟ್ಸೇ ಇಲ್ಲದಿದ್ದಾಗ ಹೇಗೆ ನಾವು ಲೈನ್ ಅನ್ನ ಹಾಕುವಂತಹದ್ದು. ಈಗಾಗಲೇ ನಿಮ್ಗೆ ಗೊತ್ತಾಗಿದೆ, ಹಿಂದಿನ ಕಮಾಂಡ್ ನಲ್ಲೇ ನಾವು ಅದನ್ನ ಗಮನಿಸಿದ್ವಿ. ಇಲ್ಲೂ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಕಮಾಂಡ್ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಎ ಇಸ್ ಈಕ್ವಲ್ ಟು ಲೈನ್ ಅಂತ ಇದೆ. ಇನ್ನು ಉಳಿದಂತೆ ನೋಡಿ, ಅಲ್ಲಿ ಕ್ಯಾಪಿಟಲ್ ಎ ಹಾಕಿದ್ದೆ, ಯಾಕಂತಂದ್ರೆ ಕ್ಯಾಪಿಟಲ್ ಎ ನ ಕೋಆರ್ಡಿನೇಟ್ಸ್ 2,3 ಆಗಿತ್ತು. ಇಲ್ಲೂ ಅಷ್ಟೇ ಎ ಪಾಯಿಂಟ್ ಅನ್ನ ನೀವು ರೆಪ್ರೆಸೆಂಟ್ ಮಾಡ್ಕೊಂಡಿಲ್ಲ ರೋಬೋ ಕಂಪಾಸ್ ನಲ್ಲಿ ಅಂದ್ರೆ ನೇರವಾಗಿ 2,3 ಅಂತ ಹಾಕ್ಬೋದು. ಅದೇ ರೀತಿಯಲ್ಲಿ x2 ಮತ್ತೆ y2 ಕೋಆರ್ಡಿನೇಟ್ಸ್ ಕೂಡ ಇಲ್ಲಿ ನಾವು ತಗೊಳ್ತಾ ಇದ್ದೀವಿ. x2 y2 ಕೋಆರ್ಡಿನೇಟ್ಸ್ ನ ನಾನು ರೋಬೋ ಕಂಪಾಸ್ ನಲ್ಲಿ 12,3 ಅಂತ ತಗೊಂಡಿದ್ದೇನೆ. ನೀವು ಎಲ್ಲಿ ವರೆಗೆ ಲೈನ್ ಅನ್ನ ಎಳಿಬೇಕು ಅಂತ ಅನ್ಕೊಂಡಿದ್ರೋ ಅದನ್ನ ಇಲ್ಲಿ ಹಾಕಿದ್ರೆ ಸಾಕು. ಬನ್ನಿ ಇದನ್ನು ಕೂಡ ಟ್ರೈ ಮಾಡಿ ನೋಡೋಣ. ರೋಬೋ ಕಂಪಾಸ್ ನಲ್ಲಿ ಹೋದೆ, ಇದು ಲೈನ್ ಬಿಟ್ವೀನ್ ದ ಪಾಯಿಂಟ್ಸ್. ಈಗ ಮತ್ತೊಂದು ಲೈನ್ ಅನ್ನ ಎಳಿತಾ ಇದ್ದೀನಿ, ಹಾಗೆ ಅಬ್ಸರ್ವ್ ಮಾಡಿ. ಆ ಲೈನ್ಗೆ ಬಿ ಅಂತ ಹೆಸರು ಕೊಡ್ತಾ ಇದ್ದೀನಿ, ಸ್ಮಾಲ್ ಬಿ ಅಂತ ಕೊಟ್ಕೊಂಡಿದ್ದೀನಿ. ಲೈನ್ ಅಂತ ಟೈಪ್ ಮಾಡ್ತಾ ಇದ್ದೀನಿ, ಬ್ರಾಕೆಟ್ ಓಪನ್ ಮಾಡಿದೆ. ಈ ಲೈನ್ ಅನ್ನ ಎಲ್ಲಿಂದ ಎಲ್ಲಿಗೆ ಎಳಿಬೇಕು? ಸದ್ಯಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಈ ಲೈನ್ ಅನ್ನ ಎಡಭಾಗ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಎಳಿತಾ ಇದ್ದೀನಿ. ಎಲ್ಲಿಂದ? -12,14 ಕೋಆರ್ಡಿನೇಟ್ಸ್ ಇಂದ ಸ್ಟಾರ್ಟ್ ಮಾಡಿ -3,14 ವರೆಗೆ ಎಳ್ಕೊಳ್ಳೋಣ. ಟ್ರೈ ಮಾಡೋಣ. ಎರಡನೇ ಈ ಲೈನ್ಗೆ ಬಿ ಅಂತ ಹೆಸರು ಕೊಡ್ತಾ ಇದ್ದೀನಿ, ಸ್ಮಾಲ್ ಬಿ. ಲೈನ್ ಅಂತ ಟೈಪ್ ಮಾಡ್ತಾ ಇದ್ದೀನಿ, ಬ್ರಾಕೆಟ್ ಓಪನ್ ಆಯ್ತು. -12,14 ಇದು x1 y1 ಕೋಆರ್ಡಿನೇಟ್ಸ್ ಆಯ್ತು. ಹಾಗೆ -3,14 ಕೊಟ್ಟೆ, ಇದು x2 y2 ಕೋಆರ್ಡಿನೇಟ್ಸ್ ಆಯ್ತು. ಬ್ರಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, -12,14 ಇಂದ -3,14 ವರೆಗೆ ಲೈನು ಡ್ರಾ ಆಗಿದೆ. ಪಾಯಿಂಟ್ಸ್ ಗಳನ್ನೇ ಹಾಕೊಳ್ದೆ ನೇರವಾಗಿ ಲೈನ್ ಹಾಕ್ಬೇಕಂದ್ರೆ ಈ ರೀತಿಯಾಗಿ ಕಮಾಂಡ್ ಅನ್ನು ನೀವು ಯೂಸ್ ಮಾಡಬಹುದು. ನಂತರದ ಕಮಾಂಡ್ ಏನು? ಹೌ ಟು ಡ್ರಾ ಎ ಸರ್ಕಲ್ ಅನ್ನುವಂತಹ ಕಮಾಂಡ್. ಅಂದ್ರೆ ಹೇಗೆ ನಾವು ಒಂದು ಸರ್ಕಲ್ ಅನ್ನ ಎಳೆಯುವಂತಹದ್ದು. ಇದಕ್ಕೆ ಬರಿಬೇಕಾಗಿರುವಂತಹ ಕಮಾಂಡ್ ಈ ರೀತಿಯಾಗಿದೆ. ಸಿ ಇಸ್ ಈಕ್ವಲ್ ಟು, ಅಂದ್ರೆ ಇದು ಆಬ್ಜೆಕ್ಟ್ ನೇಮ್ ಆಗಿರುತ್ತೆ. ಆರ್ಕ್ ಹಾಕಿ ಬ್ರಾಕೆಟ್ ಓಪನ್ ಮಾಡಿ, ಕ್ಯಾಪಿಟಲ್ ಎ, 5, 0, 360 ಬ್ರಾಕೆಟ್ ಕ್ಲೋಸ್ ಅಂತ ಇದೆ. ಹಾಗಂದ್ರೆ ಏನು? ಮೊದಲಿಗೆ ಇಲ್ಲಿ ಎ ಅಂದ್ರೇನು? ನೀವು ಸೆಂಟರ್ ಆಫ್ ದಿ ಸರ್ಕಲ್ ಯಾವ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀರಾ? ಇಲ್ಲಿ ಪಾಯಿಂಟ್ ಎ ಅಂತ ರೆಪ್ರೆಸೆಂಟ್ ಮಾಡಿದ್ದೀರಾ. ಹಾಗಂದ್ರೆ ಅರ್ಥ, ಈಗಾಗಲೇ ನಾನು ರೋಬೋ ಕಂಪಾಸ್ ನಲ್ಲಿ ಒಂದು ಕ್ಯಾಪಿಟಲ್ ಎ ಅನ್ನುವಂತಹ ಹೆಸರಲ್ಲಿ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡಿದ್ದೇನೆ. ಅದನ್ನ ಸೆಂಟರ್ ಆಗಿ ಇಟ್ಕೊಂಡು ಸರ್ಕಲ್ ಅನ್ನ ಎಳಿರಿ ಅಂತ. ಇದಾಯ್ತು. ನಂತರ ಎರಡನೇದೇನು? ರೇಡಿಯಸ್ ಎಷ್ಟು ಬೇಕು ಅನ್ನುವಂತಹದ್ದೇ ಈ ಎರಡನೇ ನಂಬರ್ ಆಗಿರುತ್ತೆ. ನಿಮ್ಗೆ ಎಷ್ಟು ರೇಡಿಯಸ್ ಅಲ್ಲಿ ಸರ್ಕಲ್ ಅನ್ನ ಹಾಕೋಬೇಕು ಅನ್ನುವಂಥದ್ದು. ನಂತರ ಗಮನಿಸಿ, ಈ ಎರಡೂ ನಂಬರ್ಗಳು ತುಂಬಾ ಇಂಪಾರ್ಟೆಂಟ್. ಮೂರನೇದೇನ್ ತೋರಿಸುತ್ತೆ, ಯಾವ ಆಂಗಲ್ ನಿಂದ ಸರ್ಕಲ್ ಅನ್ನ ಪ್ರಾರಂಭಿಸಬೇಕು ಅಂತ. 0 ಡಿಗ್ರಿಯಿಂದ ಪ್ರಾರಂಭಿಸಿ ಅಂತ ನಾವು ಕಮಾಂಡ್ ಅನ್ನ ಕೊಡ್ತಾ ಇದೀವಿ. 0 ಡಿಗ್ರಿ ಅಂತಂದ್ರೆ ಪಾಯಿಂಟ್ ಎಲ್ಲಿರುತ್ತೆ ಅದರ ರೈಟ್ ಸೈಡ್ಗೆ ನಾವು ಯೂಶುವಲ್ ಆಗಿ ಒಂದು ತ್ರಿಜ್ಯವನ್ನ ಅಂದ್ರೆ ರೇಡಿಯಸ್ ಅನ್ನ ಬರ್ಕೊಳ್ತೀವಲ್ಲ, ಒಂದು ಸರ್ಕಲ್ ಹಾಕಿದ ತಕ್ಷಣ ಪಾಯಿಂಟ್ ಹಾಕಿ ರೈಟ್ ಸೈಡ್ ಎಂಡ್ಗೆ ನಾವು ಗುರ್ತು ಮಾಡ್ಕೊಳ್ತೀವಿ 0 ಡಿಗ್ರಿ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿ ಈ 360 ಇದೆಯಲ್ಲ, ಅಂದ್ರೆ ಆರ್ಕ್ ಲೆಂತ್ ಎಷ್ಟು ಡಿಗ್ರಿ ಮೂವ್ ಆಗ್ಬೇಕಂತ. 0 ಡಿಗ್ರಿಯಿಂದ ಸ್ಟಾರ್ಟ್ ಆಗಿ 360 ಡಿಗ್ರಿ ವರೆಗೆ ನೀವು ಆರ್ಕ್ ಅನ್ನ ಮೂವ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಸರ್ಕಲ್. ಸೊ ಇದೇ ಕಮಾಂಡ್ ಅನ್ನ ನಾವೀಗ ಅಲ್ಲಿ ಟ್ರೈ ಮಾಡೋಣ. ನೋಡಿ, ಇಲ್ಲಿ ಪಾಯಿಂಟ್ ಎ ಇದೆ, ಇದನ್ನ ಆಧಾರವಾಗಿ ಅಂದ್ರೆ ಕೇಂದ್ರವಾಗಿ ಸೆಂಟರ್ ಅನ್ನ ಮಾಡಿಕೊಂಡು ನಾವು ಆರ್ಕ್ ಅನ್ನ ಎಳೆಯೋಣ, ಅಂದ್ರೆ ಸರ್ಕಲ್ ಅನ್ನ ಎಳೆಯೋಣ. ಸರ್ಕಲ್ ಕೂಡ ಒಂದು ಆರ್ಕ್ ಆಗಿದೆ, ಅಂದ್ರೆ ಕಂಪ್ಲೀಟೆಡ್ ಆರ್ಕ್. ಹಾಗಾಗಿ ಆರ್ಕ್ ಅಂತ ನಾವು ತಗೊಳ್ತೀವಿ. ಕಮಾಂಡ್ ಹೋಗೋಣ. ಕಮಾಂಡ್ಗೆ ಹೋಗಿ ಈಗ ಸರ್ಕಲ್ ನಂತದ್ದು
ಮೂರನೇ ಆಬ್ಜೆಕ್ಟ್ ನಾವು ರೈಟ್ ಮಾಡ್ತಾ ಇರುವಂತಹದ್ದು. ಫಸ್ಟ್ ಆಬ್ಜೆಕ್ಟ್ ಲೈನ್ ಬಿಟ್ವೀನ್ ದ ಪಾಯಿಂಟ್, ಸೆಕೆಂಡ್ ಆಬ್ಜೆಕ್ಟ್ ಸ್ಮಾಲ್ ಬಿ ಅಂದ್ರೆ ಒಂದು ಲೈನ್ ಹೇಳ್ಕೊಂಡಿದ್ವಿ, ಹಾಗಾಗಿ ಇಲ್ಲಿ ಸ್ಮಾಲ್ ಸಿ ಅನ್ನ ಕೊಡ್ತಾ ಇದೀನಿ. ಇಸ್ ಈಕ್ವಲ್ ಟು ಆರ್ಕ್ ಅಂತ ಟೈಪ್ ಮಾಡಿ ಬ್ರಾಕೆಟ್ ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಪಾಯಿಂಟ್ ಹಾಕಬೇಕು. ಸೆಂಟರ್ ಆಫ್ ದಿ ಸರ್ಕಲ್ ಕ್ಯಾಪಿಟಲ್ ಎ ಆಗಿರ್ಲಿ, ಕಾಮ ರೇಡಿಯಸ್ ಆಫ್ ದಿ ಸರ್ಕಲ್ ಒಂದು 5 ಸೆಂಟಿಮೀಟರ್ ಇರಲಿ, ಕಾಮ 0 ಡಿಗ್ರಿಯಿಂದ ಸ್ಟಾರ್ಟ್ ಆಗಬೇಕು, ಕಾಮ ಅಪ್ ಟು 360 ಡಿಗ್ರಿ ವರೆಗೆ ಆ ಆರ್ಕ್ ಮೂವ್ ಆಗಬೇಕು, ಬ್ರಾಕೆಟ್ ಕ್ಲೋಸ್. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈಗ ಇಲ್ಲಿ ನಮಗೆ ಸರ್ಕಲ್ ಸಿಕ್ಕಿದೆ. ಎ ಅನ್ನ ಸೆಂಟರ್ ಆಗಿ ಇಟ್ಕೊಂಡು 0 ಡಿಗ್ರಿ ಅಂದ್ರೆ ಇದು ನಾನು ಹೇಳಿದ ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ 360 ಡಿಗ್ರಿ ವರೆಗೂ ಮೂವ್ ಆಗಿ ಎಂಡ್ ಆಗಬೇಕು. 0 to 360 ಡಿಗ್ರಿ ಆರ್ಕ್ ಅನ್ನ ಹೇಳಿದ್ರೆ ನಮ್ಗೆ ಸರ್ಕಲ್ ದೊರೆಯುತ್ತೆ. ನೆಕ್ಸ್ಟ್ ಕಮಾಂಡ್ ಏನು ಬನ್ನಿ ನೋಡೋಣ. ಹೌ ಟು ಡ್ರಾ ಅನ್ ಆರ್ಕ್. ಆರ್ಕ್ ಅಂತಂದ್ರೆ ಕಂಸ, ಹೇಗೆ ನಾವು ಕಂಸವನ್ನ ಎಳೆಯುವಂತಹದ್ದು. ಕಮಾಂಡ್ ಈ ರೀತಿಯಾಗಿದೆ. ಆರ್ಕ್ ಮತ್ತೆ ಸರ್ಕಲ್ ಎರಡು ಕೂಡ ಸೇಮ್. ಸರ್ಕಲ್ ಅಲ್ಲಿ 0 to 360 ಡಿಗ್ರಿ ಕೊಟ್ಬಿಡ್ತೀವಿ ಅಂದ್ರೆ ಕಂಪ್ಲೀಟ್ ಆಗಿ ನಮ್ಗೆ ಒಂದು ಆರ್ಕ್ ಫಿನಿಶ್ ಆಗುತ್ತೆ. ಇಲ್ಲಿ ಆರ್ಕ್ ಅಂದ್ರೆ ಪಾರ್ಟ್ ಆಫ್ ದಿ ಸರ್ಕಲ್ ಆಗುತ್ತೆ, ಹಾಗಾಗಿ ಈ ಕಮಾಂಡ್ ಅನ್ನ ಗಮನಿಸಿ. ಈ ಹಿಂದೆ ತಿಳಿಸಿದಂತೆ ಸೆಂಟರ್ ಆಫ್ ದಿ ಸರ್ಕಲ್, ಹಾಗೆ ಇದು ರೇಡಿಯಸ್. ಇಲ್ಲಿ ಗಮನಿಸಿ 40 ಅಂತ ಹಾಕಿದ್ದೀನಿ. ಹಾಗಂದ್ರೆ ಮೀನಿಂಗ್ ಏನು ಅಂದ್ರೆ ನೀವು ಇಟ್ಟಿರುವಂತಹ ಪಾಯಿಂಟ್ ನಿಂದ 40 ಡಿಗ್ರಿ ಆಂಗಲ್ ಅಲ್ಲಿ ಆರ್ಕ್ ಪ್ರಾರಂಭ ಆಗುತ್ತೆ ಅಂತ. ನಂತರ 30 ಅಂತ ಇದೆ, ಹಾಗಂದ್ರೆ ಏನು ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. 30 ಅಂದ್ರೆ 40 ಡಿಗ್ರಿಯಲ್ಲಿ ಆರ್ಕ್ ಪ್ರಾರಂಭ ಆಗ್ತಾ ಇದೆ, ಅಲ್ಲಿಂದ 30 ಡಿಗ್ರಿ ಮೂವ್ ಆಗುತ್ತೆ. ಹಾಗಂದ್ರೆ ಅರ್ಥ ಅಪ್ ಟು 70 ಡಿಗ್ರಿ ವರೆಗೆ ಆರ್ಕ್ ಲೆಂತ್ ಬರುತ್ತೆ ಅಂತ. ಇದನ್ನ ನಾವೀಗ ಟ್ರೈ ಮಾಡೋಣ ಬನ್ನಿ. ನೋಡಿ, ಇಲ್ಲಿ ಹೊಸ ಕಮಾಂಡ್ ಅನ್ನ ತಗೊಳ್ತಾ ಇದ್ದೀನಿ. ಆರ್ಕ್ ಅನ್ನ ಡಿ ಅಂತ ನಾನು ಕರ್ಕೊಳ್ತಾ ಇದ್ದೀನಿ. ಇಸ್ ಈಕ್ವಲ್ ಟು ಆರ್ಕ್ ಅಂತ ಟೈಪ್ ಮಾಡಿ ಬ್ರಾಕೆಟ್ ಓಪನ್ ಮಾಡಿ ಫಸ್ಟ್ ಎಲ್ಲಿ ಇಡಬೇಕು, ಸೆಂಟರ್ ಆಫ್ ದಿ ಸರ್ಕಲ್ ಏನು ಅನ್ನುವಂತಹದನ್ನ ನೋಡೋಣ. ಸೆಂಟರ್ ಆಫ್ ದಿ ಸರ್ಕಲ್ ಏನೇ ತಗೊಳ್ತಾ ಇದ್ದೀನಿ, ಕಾಮ ರೇಡಿಯಸ್ ಎಷ್ಟಿರ್ಲಿ, ಸದ್ಯಕ್ಕೆ ನಾನು ಒಂದು 10 ಸೆಂಟಿಮೀಟರ್ ಅನ್ನ ತಗೊಳ್ತಾ ಇದ್ದೀನಿ ರೇಡಿಯಸ್. ಈಗ ಎಲ್ಲಿಂದ ಪ್ರಾರಂಭ ಆಗಬೇಕು, ಎ ಪಾಯಿಂಟ್ ಇಂದ 40 ಡಿಗ್ರಿಯಿಂದ ಪ್ರಾರಂಭ ಆಗಬೇಕು ಅಂತ ಕೊಟ್ಕೊಳ್ತಾ ಇದ್ದೀನಿ. 40 ಕಾಮ ಎಲ್ಲಿವರೆಗೆ ಈಗ ಆರ್ಕ್ ಮೂವ್ ಆಗಬೇಕು, 40 ಡಿಗ್ರಿಯಿಂದ ಪ್ರಾರಂಭಿಸಿ ಆರ್ಕ್ ಲೆಂತ್ ಅಪ್ ಟು 70 ಡಿಗ್ರಿ ವರೆಗೆ ಬರಲಿ. ಹಾಗಾದ್ರೆ ಅಪ್ ಟು 70 ಅಂತಂದ್ರೆ 40 ಇಂದ ಮುಂದಕ್ಕೆ 30 ಡಿಗ್ರಿ ಮೂವ್ ಆಗಬೇಕು, ಹಾಗಾಗಿ 30 ಅಂತ ಕೊಡ್ತಾ ಇದ್ದೀನಿ. ಬ್ರಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವೀಗ ಇಲ್ಲಿ ಅಬ್ಸರ್ವ್ ಮಾಡಬಹುದು, ನಮ್ಗೆ ಆರ್ಕ್ ಬಂದಿದೆ. ಎ ಪಾಯಿಂಟ್ ಏನಿದೆ ಇಲ್ಲಿಂದ 0 ಡಿಗ್ರಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ 40 ಡಿಗ್ರಿ ಮೇಲಕ್ಕೆ ಹೋಯ್ತು, 40 ಡಿಗ್ರಿಯಲ್ಲಿ ಆರ್ಕ್ ಪ್ರಾರಂಭ ಆಯ್ತು. ಇಲ್ಲಿಂದ ಮುಂದಕ್ಕೆ 30 ಡಿಗ್ರಿಯನ್ನ ನಾನು ಎಳ್ಕೊಂಡಿದ್ದೀನಿ. ಅಂದ್ರೆ ಎ ಇಂದ ರೆಪ್ರೆಸೆಂಟ್ ಮಾಡಿದ್ರೆ ಇದು 70 ಡಿಗ್ರಿಗೆ ಬಂದು ಎಂಡ್ ಆಗುತ್ತೆ. ಸೊ ಆರ್ಕ್ ಲೆಂತ್ ಹೆಚ್ಚಾಗಬೇಕು ಅಂದ್ರೆ ಇನ್ನೂ 10 ಡಿಗ್ರಿ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಬೇಕು ಅಂದ್ರೆ ಆರ್ಕ್ ಲೆಂತ್ಗೆ 40 to 20 ಅಂತ ಕೊಡಿ. ಅವಾಗ 40 ಅಲ್ಲಿ ಸ್ಟಾರ್ಟ್ ಆಗಿ 60 ವರೆಗೆ ಬಂದು ನಿಂತ್ಕೊಳ್ಳುತ್ತೆ. ಈ ರೀತಿಯಾಗಿ ನಾವು ಆರ್ಕ್ ಅನ್ನ ಎಳ್ಕೋಬಹುದಾಗಿದೆ. ಮುಂದಿನ ಕಮಾಂಡ್ ಅನ್ನ ನೋಡೋಣ. ಹೌ ಟು ಪುಟ್ ಅನ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ಇದೆ. ಯಾವುದಾದ್ರೂ ಎರಡು ಲೈನ್ಗಳು ಇಂಟರ್ಸೆಕ್ಟ್ ಆದಾಗ ಅದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡುವಂತಹದ್ದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ರೋಬೋ ಕಂಪಾಸ್ ನಲ್ಲಿ ಯಾವುದಾದ್ರೂ ಇಂಟರ್ಸೆಕ್ಟ್ ಆಗಿದೆಯಾ ಗಮನಿಸಿ. ಇಲ್ಲಿ ಗಮನಿಸಿ, ಈ ಎ ಬಿ ಅನ್ನುವಂತಹ ಲೈನು ಮತ್ತೆ ಈ ಸರ್ಕಲ್ ಈ ಎರಡೂ ಕೂಡ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಈ ಇಂಟರ್ಸೆಕ್ಟ್ ಆಗಿರುವಂತಹ ಈ ಭಾಗಕ್ಕೆ ನಾವು ಪಾಯಿಂಟ್ ಅನ್ನ ಇಡಬೇಕು. ಅದನ್ನ ಹೇಗೆ ಇಡೋದು ಅನ್ನುವಂತಹದನ್ನ ಈಗ ಹೇಳ್ಕೊಡ್ತಾ ಇದ್ದೀನಿ. ಕಮಾಂಡ್ ಈ ರೀತಿಯಾಗಿದೆ. ಇ ಇಸ್ ಈಕ್ವಲ್ ಟು ಪಾಯಿಂಟ್, ಬ್ರಾಕೆಟ್ ಓಪನ್ ಮಾಡಿದ್ದೀನಿ, ಇಂಟರ್ಸೆಕ್ಟ್ ಮತ್ತೆ ಬ್ರಾಕೆಟ್ ಓಪನ್ ಮಾಡಿದ್ದೀನಿ, ಎ ಕಾಮ ಬಿ ಬ್ರಾಕೆಟ್ ಕ್ಲೋಸ್ ಮತ್ತೆ ಬ್ರಾಕೆಟ್ ಕ್ಲೋಸ್ ಅನ್ನ ಮಾಡಿದ್ದೇನೆ. ಬನ್ನಿ ಈ ಕಮಾಂಡ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಎ ಕಾಮ ಬಿ ಇದೆಯಲ್ಲ, ಹಾಗಂದ್ರೆ ಏನು? ಈಗಾಗಲೇ ನೀವು ರೋಬೋ ಕಂಪಾಸ್ ನಲ್ಲಿ ನಾವು ಎಳ್ದಿರುವಂತೆ ಗಮನಿಸಿದ್ರಿ, ಸ್ಮಾಲ್ ಲೆಟರ್ಸ್ ಅನ್ನ ನಾವು ಆಬ್ಜೆಕ್ಟ್ ಗಳಿಗೆ ಕೊಡ್ತಾ ಇದೀವಿ. ಇಲ್ಲಿ ಎ ಅನ್ನುವಂತಹದ್ದು ಮೊದಲ ಇಂಟರ್ಸೆಕ್ಟಿಂಗ್ ಆಬ್ಜೆಕ್ಟ್, ಹಾಗೆ ಬಿ ಅನ್ನುವಂತಹದ್ದು ಮತ್ತೊಂದು ಇಂಟರ್ಸೆಕ್ಟಿಂಗ್ ಆಬ್ಜೆಕ್ಟ್. ಅಲ್ಲಿ ಒಂದು ಸರ್ಕಲ್ ಮತ್ತೆ ಒಂದು ಲೈನು ಎರಡು ಆಬ್ಜೆಕ್ಟ್ ಗಳಾಗಿವೆ. ಹಾಗಾಗಿ ಆ ಆಬ್ಜೆಕ್ಟ್ ಗಳ ನೇಮ್ ಅನ್ನ ಕೊಡ್ತಾ ಇದ್ದೇನೆ. ಇನ್ನ ಉಳಿದಂತೆ ಇಲ್ಲಿ ಪಾಯಿಂಟ್ ಇ ಅಂತ ಇದೆ,
ನಾವು ಇಡುವಂತಹ ಆ ಪಾಯಿಂಟ್ಗೆ ಹೆಸರು ಈಗಾಗಲೇ ಹೇಳಿದ್ದೆ, ಪಾಯಿಂಟ್ಗೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ನಾವು ಹೆಸರು ಕೊಡಬೇಕು ಅನ್ನುವಂತಹದ್ದನ್ನ. ಈಗ ಬನ್ನಿ ಈ ಕಮಾಂಡ್ ಅನ್ನು ನಾವು ರೋಬೋ ಕಂಪಾಸ್ ನಲ್ಲಿ ಟ್ರೈ ಮಾಡೋಣ. ಎ ಬಿ ಲೈನ್ ಇದೆ ಮತ್ತೆ ಸಿ ಅನ್ನಂತಹ ಸರ್ಕಲ್ ಇದೆ, ಇವೆರಡು ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಇಲ್ಲಿ ನಾವು ಒಂದು ಪಾಯಿಂಟ್ ಅನ್ನ ಇಡಬೇಕು. ಈ ಎ ಬಿ ಅನ್ನುವಂತಹ ಲೈನ್ ನ ಹೆಸರೇನು, ಈ ಆಬ್ಜೆಕ್ಟ್ ನ ಹೆಸರೇನು ಸ್ಮಾಲ್ ಎ, ಈ ಸರ್ಕಲ್ ನ ಹೆಸರೇನು ಸ್ಮಾಲ್ ಸಿ ಆಗಿದೆ. ಇದನ್ನ ನಾವೀಗ ಕಮಾಂಡ್ ನಲ್ಲಿ ಉಪಯೋಗಿಸ್ಕೊಳ್ಳೋಣ. ಇಂಟರ್ಸೆಕ್ಟಿಂಗ್ ಪಾಯಿಂಟ್ಗೆ ಸಿ ಅಂತ ಹೆಸರು ಕೊಡ್ತಾ ಇದ್ದೀನಿ, ಕ್ಯಾಪಿಟಲ್ ಸಿ ಇಸ್ ಈಕ್ವಲ್ ಟು ಪಾಯಿಂಟ್ ಅನ್ನ ಇಡ್ತಾ ಇದ್ದೀನಿ. ಪಾಯಿಂಟ್ ಹಾಕಿ ಫಸ್ಟ್ ಬ್ರಾಕೆಟ್ ಓಪನ್ ಮಾಡೋಣ, ಮಾಡಿ ಇಂಟರ್ಸೆಕ್ಟ್ ಅಂತ ಬರೀಬೇಕು. ಇಂಟರ್ಸೆಕ್ಟ್ ಟೈಪ್ ಮಾಡಿ ಮತ್ತೆ ಬ್ರಾಕೆಟ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಆಬ್ಜೆಕ್ಟ್ ಒನ್ ಅಂದ್ರೆ ಯಾವುದು, ಇಲ್ಲಿ ನೀವು ಗಮನಿಸಬಹುದು ಎ ಅನ್ನೋಂಥದ್ದು ಮೊದಲ ಆಬ್ಜೆಕ್ಟ್ ಆಗಿದೆ, ಹಾಗಾಗಿ ಸ್ಮಾಲ್ ಎ ಅಂತ ಟೈಪ್ ಮಾಡಿ. ನಂತರ ಇನ್ನೊಂದು ಆಬ್ಜೆಕ್ಟ್ ಯಾವುದು, ಈ ಸರ್ಕಲ್ಗೆ ಹೆಸರು ಸಿ ಅಂತ ಇದೆ, ಕಾಮ ಹಾಕಿ ಸಿ ಹಾಕಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. 2 ಬಾರಿ ಬ್ರಾಕೆಟ್ ಅನ್ನ ನಾವು ಈಗಾಗಲೇ ಓಪನ್ ಮಾಡಿದೀವಿ, ಇಲ್ಲೊಂದು ಬಾರಿ. ಹಾಗಾಗಿ ಕಮಾಂಡ್ ಅನ್ನ ಕ್ಲೋಸ್ ಮಾಡಬೇಕಾದ್ರೆ ನಾವು 2 ಬಾರಿ ಬ್ರಾಕೆಟ್ ಅನ್ನ ಹಾಕಬೇಕು. ಹಾಕ್ಲಿಲ್ಲ ಅಂತಂದ್ರೆ ಕಮಾಂಡ್ ತಪ್ಪಾಗುತ್ತೆ, ಇಲ್ಲಿ ಆನಿಮೇಷನ್ ಬರಲ್ಲ. ಹಾಗೆ ನಾವು ಬರಿತಾ ಇರುವಂತಹ ಕಮಾಂಡ್ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಅಂತ ತಿಳ್ಕೊಬೇಕಾದ್ರೆ ನೀವು ಇಲ್ಲಿ ಗಮನಿಸಿದ್ರೆ ಎಲ್ಲಾ ಕಮಾಂಡ್ಗಳು ಸರಿ ಇವೆ. ಯಾಕೆಂದ್ರೆ ಈ ಕಮಾಂಡ್ ಗಳಿಗೆ ತಕ್ಕಂತೆ ಈಗ ಆಲ್ರೆಡಿ ಆನಿಮೇಷನ್ ಇಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ಇಲ್ಲಿ ಈ ಕಮಾಂಡ್ ಸರಿ ಇಲ್ಲ ಅಂತ ಹೇಳೋದಕ್ಕೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈ ಸಿ ಅನ್ನಂತಹ ಪಾಯಿಂಟ್ ಮೇಲೆ ಒಂದು ಸ್ಯಾಫ್ರನ್ ಕಲರ್ ಅಲ್ಲಿ ಒಂದು ಟ್ರಯಾಂಗಲ್ ಬಂದಿದೆ. ಈ ರೀತಿ ಬಂದಿದೆ ಅಂದ್ರೆ ಅರ್ಥ ಕಮಾಂಡ್ ಇನ್ಕಂಪ್ಲೀಟ್ ಆಗಿದೆ ಅಥವಾ ಕಮಾಂಡ್ ತಪ್ಪಾಗಿದೆ ಅಂತ. ಯಾವ ಕಮಾಂಡ್ ನಲ್ಲಿ ಈ ರೀತಿ ಸಿಂಬಲ್ ಇರುತ್ತೋ ಆ ಕಮಾಂಡ್ ಅನ್ನ ನೀವು ಗಮನಿಸಬೇಕಾಗತ್ತೆ. ಈ ಕಮಾಂಡ್ ಇನ್ಕಂಪ್ಲೀಟ್ ಆಗಿದೆ ಯಾಕಂದ್ರೆ 2 ಬಾರಿ ಬ್ರಾಕೆಟ್ ಓಪನ್ ಆಗಿದೆ, ಅಷ್ಟೇ ಬಾರಿ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಬೇಕು. ನಾನು 1 ಬಾರಿ ಕ್ಲೋಸ್ ಮಾಡಿದ್ದೀನಿ, ಇನ್ನೊಂದು ಬಾರಿ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಲೋಸ್ ಮಾಡಿದ ತಕ್ಷಣ ಆ ಸಿಂಬಲ್ ಹೋಯ್ತು, ಅಲ್ಲಿಗೆ ಕಮಾಂಡ್ ಸರಿ ಹೋಯ್ತು ಅಂತ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಕಮಾಂಡ್ಗೆ ತಕ್ಕ ಹಾಗೆ ಇಲ್ಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಸಿ ಬಂದಿದೆ. ಈ ರೀತಿಯಾಗಿ ನಾವು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಗಳನ್ನ, 2 ಆಬ್ಜೆಕ್ಟ್ ಗಳು ಇಂಟರ್ಸೆಕ್ಟ್ ಆದಾಗ ಈ ರೀತಿಯಾಗಿ ನಾವು ಪಾಯಿಂಟ್ ಅನ್ನ ಇಡಬಹುದು. ನಮ್ಮ ನೆಕ್ಸ್ಟ್ ಕಮಾಂಡ್ ಹೌ ಟು ಡ್ರಾ ಅನ್ ಆಂಗಲ್ ಅಂತ. ಅದಕ್ಕೆ ಕಮಾಂಡ್ ಈ ರೀತಿಯಾಗಿದೆ. ಇದರಲ್ಲಿರುವಂತಹ ಪಾಯಿಂಟ್ಸ್ ಗಳನ್ನ ಗಮನಿಸೋಣ. ಮೊದಲಿಗೆ ಇಲ್ಲಿ ಡಿ ಅಂತ ಇದೆಯಲ್ಲ, ಇದೇನಿದು? ನೀವು ಯಾವುದೋ ಒಂದು ಲೈನ್ ಮೇಲೆ ಇಟ್ಕೊಂಡು ಆಂಗಲ್ ಅನ್ನ ಗುರ್ತು ಮಾಡ್ಕೊಳ್ತೀರಾ. ರೋಬೋ ಕಂಪಾಸ್ ನಲ್ಲಿ ನೀವು ಗುರ್ತು ಮಾಡ್ಕೊಳ್ಳುವಂತಹ ಆಂಗಲ್ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ ಗೆ ಒಂದು ಹೆಸರನ್ನ ಕೊಟ್ಕೋಬೇಕಾಗತ್ತೆ. ಬೇಕಿದ್ರೆ ಕೊಟ್ಕೋಬಹುದು, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಹಾಗಾಗಿ ಅದನ್ನ ಇಲ್ಲಿ ಹಾಕಿದ್ದೇವೆ. ನಂತರ ಆಂಗಲ್ ಅಂತ ಇದೆ, ಆಮೇಲೆ ಇಲ್ಲಿ ಒಳಗಡೆ ಗಮನಿಸಿ ಎ ಬಿ ಅಂತ ಇದೆ. ನೀವು ಯಾವ ಲೈನ್ ಮೇಲೆ ಪ್ರೊಟ್ರಾಕ್ಟರ್ ನ ಇಟ್ಕೊಳ್ತಾ ಇದ್ದೀರಾ ಆ ಒಂದು ಲೈನ್ ನ ಹೆಸರು ಎ ಮತ್ತೆ ಬಿ. ಹಾಗೆ 60 ಅಂತ ಇದೆ, ಎಷ್ಟು ಆಂಗಲ್ ಅನ್ನ ನೀವು ಇಡ್ತಾ ಇದ್ದೀರಾ ಅನ್ನುವಂತಹದನ್ನ ಒಳಗಡೆ ಬರಿಬೇಕಾಗುತ್ತೆ. ಬನ್ನಿ ಇದನ್ನ ರೋಬೋ ಕಂಪಾಸ್ ನಲ್ಲಿ ಟ್ರೈ ಮಾಡೋಣ. ಈಗ ಎ ಬಿ ಅನ್ನುವಂತಹ ಲೈನ್ ಇದೆ, ಈ ಎ ಬಿ ಅನ್ನುವಂತಹ ಲೈನ್ಗೆ ಆಂಗಲ್ ಅನ್ನ ನಾವು ಹಾಕೋಣ. ಎ ಅನ್ನುವಂತಹ ಪಾಯಿಂಟ್ ನಲ್ಲಿ ನಾನು ಆಂಗಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಕಮಾಂಡ್ ಅನ್ನ ಈ ರೀತಿಯಾಗಿ ಬರಿಬೇಕು. ಆ ಇಡುವಂತಹ ಆ ಪಾಯಿಂಟ್ಗೆ ಹೆಸರು ಬೇಕಿದ್ರೆ ನೀವು ಕ್ಯಾಪಿಟಲ್ ಲೆಟರ್ ಅನ್ನ ಕೊಡ್ಬೋದು, ಬೇಡ ಅಂದ್ರೆ ನೇರವಾಗಿ ಆಂಗಲ್ ಅಂತ ಹಾಕಿ ಬ್ರಾಕೆಟ್ ಓಪನ್ ಮಾಡಿ, ನಂತರ ಪಾಯಿಂಟ್ ಒನ್ ಅಂದ್ರೆ ಎ ಬಿಂದುವಿನ ಹೆಸರನ್ನ ಕೊಡಬೇಕು, ಕಾಮ ಆ ಲೈನ್ ಅಲ್ಲಿರುವಂತಹ ಮತ್ತೊಂದು ಬಿಂದು ಬಿ ಅದನ್ನ ಕೊಡ್ತಾ ಇದ್ದೀನಿ. ಹಾಗೆ ಎಷ್ಟು ಡಿಗ್ರಿ ಆಂಗಲ್ ಬೇಕು, ಸದ್ಯಕ್ಕೆ 60 ಡಿಗ್ರಿಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡೋಣ. ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ಎ ಪಾಯಿಂಟ್ ಗೆ ಸಂಬಂಧಪಟ್ಟ ಹಾಗೆ 60 ಡಿಗ್ರಿಯಲ್ಲಿ ಒಂದು ಪಾಯಿಂಟ್ ಬಂದು ಕೂತಿದೆ. ಈ ರೀತಿಯಾಗಿ ನಾವು ಆಂಗಲ್ ಅನ್ನ ರಚಿಸ್ಕೋಬಹುದು. ಹಾಗೆ ನಾವು ರಚಿಸಿದಂತಹ ಪ್ರತಿಯೊಂದು ಕಮಾಂಡ್ಗಳು ಹೇಗೆ ಆನಿಮೇಟ್ ಆಗುತ್ತೆ ಅನ್ನುವಂತಹದನ್ನ ಅಲ್ಲಲ್ಲೇ ನೀವು ಚೆಕ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈಗ ಆಂಗಲ್ ಅನ್ನ ನಾನು ಟೈಪ್ ಮಾಡಿದ್ದೀನಿ, ಕಮಾಂಡ್ ಅನ್ನ ಟೈಪ್ ಮಾಡಿದ್ದೀನಿ, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂತಹದನ್ನ ನೋಡ್ಬೇಕಾದ್ರೆ ಅದೇ ಕಮಾಂಡ್ ನ ಮುಂದೆ ಇರುವಂತಹ ಈ ಪ್ಲೇ ಸಿಂಬಲ್ ಇದೆಯಲ್ಲ, ಈ ಪ್ಲೇ ಬಟನ್ ಅನ್ನ ಕ್ಲಿಕ್ ಮಾಡುತ್ತೆ, ನಿಮಗೆ ನೋಡಿ ಆನಿಮೇಷನ್ ಬರ್ತಾ ಇದೆ. ಪ್ರೊಟ್ರಾಕ್ಟರ್ ಬಂದು ಅಲ್ಲಿಂದ ಮೆಷರ್ ಅನ್ನ ಮಾಡ್ತು.
ಅದೇ ರೀತಿಯಲ್ಲಿ ಸರ್ಕಲ್ ಹೇಗಾಗುತ್ತೆ ನೋಡ್ಬೇಕಂದ್ರೆ ಇಲ್ಲಿ ಗಮನಿಸಿ, ಸರ್ಕಲ್ ಕಮಾಂಡ್ ಬನ್ನಿ, ಇಲ್ಲಿ ಪ್ಲೇ ಅನ್ನ ಕೊಡಿ, ಎ ಅನ್ನ ಸೆಂಟರ್ ಆಗಿ ಇಟ್ಕೊಂಡು 5 ಸೆಂಟಿಮೀಟರ್ ರೇಡಿಯಸ್ ಇರುವಂತಹ ಸರ್ಕಲ್ ಅನ್ನ ಎಳಿತಾ ಇದೆ. ಈ ರೀತಿಯಾಗಿ ನೀವು ಅಲ್ಲಲ್ಲೇ ಚೆಕ್ ಮಾಡಬಹುದಾಗಿದೆ. ಈಗ ಇಲ್ಲಿ ನಾವು 60 ಡಿಗ್ರಿಗೆ ಪಾಯಿಂಟ್ ಅನ್ನ ಗುರ್ತು ಮಾಡ್ಕೊಂಡ್ವಿ. ನೀವೇನ್ ಮಾಡಬಹುದು, ಎ ಇಂದ ಈ ಪಾಯಿಂಟ್ ನ ಮುಖಾಂತರ ಲೈನ್ ಅನ್ನ ಎಳ್ಕೋಬಹುದು. ಬನ್ನಿ ಈಗ ಅದನ್ನ ಎಳ್ಕೊಳ್ಳೋಣ. ಲೈನ್ ಅನ್ನ ಎಳಿಬೇಕಾದ್ರೆ ಈಗ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಎರಡು ಪಾಯಿಂಟ್ಸ್ ಗಳ ಮಧ್ಯೆ ಹೇಗೆ ಲೈನ್ ಅನ್ನ ಹಾಕಬೇಕು ಅಂತ. ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಥರ್ಡ್ ಕಮಾಂಡ್ ನಾವು ಮಾಡಿದ್ವಿ, ಎ ಮತ್ತೆ ಬಿ ಮಧ್ಯೆ ಕಮಾಂಡ್ ಅನ್ನ ಕೊಟ್ಕೊಂಡಿದ್ವಿ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಪಾಯಿಂಟ್ಗೂ ಹೆಸರನ್ನ ಕೊಟ್ಕೊಳ್ಳೋದು ಒಳ್ಳೇದು. ಈಗ ಇಲ್ಲಿ ಆಂಗಲ್ ಅನ್ನ ಮೆಜರ್ ಮಾಡ್ಕೊಳ್ಳೋ ಪಾಯಿಂಟ್ ಕೊಟ್ಕೊಂಡ್ಬಿಟ್ವಿ, ಆದ್ರೆ ಅದಕ್ಕೆ ಹೆಸರು ಕೊಟ್ಟಿರ್ಲಿಲ್ಲ. ಇಲ್ಲಿ ಗಮನಿಸಿದ್ರೆ ಆಂಗಲ್ ಅಂತ ಇದೆಯಲ್ಲ, ಇದಕ್ಕೆ ಹೆಸರು ಕೊಟ್ಕೊಂಡಿಲ್ಲ. ಹಾಗಾಗಿ ಹೆಸರು ಕೊಟ್ಕೊಂಡ್ರೆ ಒಳ್ಳೇದು. ಇಲ್ಲಿ ನಿಮ್ಗೆ ತೋರಿಸ್ತಾ ಇರುವಂತದ್ದು ನಾವು ಕಮಾಂಡ್ ಅನ್ನ ಬರೆದ ಮೇಲೂ ಕೂಡ ಮತ್ತೆ ಎಡಿಟ್ ಮಾಡಬಹುದು ಆ ಕಮಾಂಡ್ ಅನ್ನ ಅಂತ. ಈ ಆಂಗಲ್ ರೆಪ್ರೆಸೆಂಟ್ ಮಾಡುವಂತಹ ಈ ಪಾಯಿಂಟ್ಗೆ ನಾವು ಹೆಸರನ್ನ ಕೊಟ್ಟಿಲ್ಲ, ಈಗ ಬೇಕಿದ್ರೆ ಹೆಸರು ಕೊಡಬಹುದು. ಆ ಕಮಾಂಡ್ ಗೆ ಬಂದು ಟೈಪ್ ಮಾಡಿ, ಇದಕ್ಕೆ ನಾನು ಕ್ಯಾಪಿಟಲ್ ಡಿ ಅಂತ ಹೆಸರು ಕೊಡ್ತಾ ಇದ್ದೀನಿ, ಇಸ್ ಈಕ್ವಲ್ ಟು ಹಾಕ್ತಾ ಇದ್ದೀನಿ. ಈಗ ಅಬ್ಸರ್ವ್ ಮಾಡಬಹುದು, ಈ ಪಾಯಿಂಟ್ ಗೆ ಕ್ಯಾಪಿಟಲ್ ಡಿ ಅಂತ ಹೆಸರಾಗಿದೆ. ಪ್ರತಿಯೊಂದಕ್ಕೂ ಹೆಸರು ಕೊಟ್ರೆ ನಮಗೆ ನೆಕ್ಸ್ಟ್ ವರ್ಕ್ ಈಸಿ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಹಾಕಬೇಕು ಅನ್ನುವಂಥದ್ದು. ಈಗ ಬನ್ನಿ, ಈ ಎ ಮತ್ತು ಡಿ ಮಧ್ಯ ನಾವು ಲೈನ್ ಅನ್ನ ಎಳೆಯುವಂತಹದ್ದು. ಆ ಲೈನ್ ಅನ್ನ ಎಳಿಬೇಕಾದ್ರೆ ಆ ಲೈನ್ಗೆ ಅಂದ್ರೆ ಆಬ್ಜೆಕ್ಟ್ ಗೆ ಹೆಸರು ಕೊಡೋಣ. ಇದುವರೆಗೂ ನಾವು ಸ್ಮಾಲ್ ಡಿ ಅವರೆಗೆ ಹೆಸರು ಕೊಟ್ಟಿದೀವಿ. ಈಗ ಇ ಅನ್ನ ಕೊಟ್ಕೊಳ್ತಾ ಇದ್ದೀನಿ, ಇಸ್ ಈಕ್ವಲ್ ಟು ಲೈನ್ ಅಂತ ಟೈಪ್ ಮಾಡಿ, ಲೈನ್ ಅಂತ ಟೈಪ್ ಮಾಡಿ, ಬ್ರಾಕೆಟ್ ಓಪನ್ ಮಾಡಿ. ಯಾವ್ಯಾವೆರಡು ಆಬ್ಜೆಕ್ಟ್, ಒಂದು ಕ್ಯಾಪಿಟಲ್ ಎ ಹಾಗೆ ಒಂದು ಕ್ಯಾಪಿಟಲ್ ಡಿ. ಇಲ್ಲೊಂದು ಅಂಶ ನಮಗೆ ಗೊತ್ತಾಗುವಂತಹದ್ದು ಏನಂತಂದ್ರೆ, ನಮಗೆ ಈ ಡಿ ಇಂದ ಮುಂದಕ್ಕೆ ಇನ್ನು ಲೈನ್ ಎಕ್ಸ್ಟೆಂಡ್ ಆಗ್ಬೇಕು ಅಂತಂದ್ರೆ ನೀವು ಈ ಡಿ ಆದ್ಮೇಲೆ ಕಾಮಾ ಹಾಕಿ ಮತ್ತೆ ಅಲ್ಲಿ ಒಂದು ನಂಬರ್ ಅನ್ನ ನೀವು ಟೈಪ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಗ ನಾನು 6 ಅಂತ ಟೈಪ್ ಮಾಡ್ತಾ ಇದ್ದೀನಿ, ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಎ ಇಂದ ಡಿ ವರೆಗೆ ಲೈನ್ ಆಗ್ತಾ ಇತ್ತು. ಹೇಗೆ, ಇಲ್ಲಿ ಎ ಮತ್ತೆ ಡಿ ಮಾಡಿ ನಾನು ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಅದ್ರ ಲೈನ್ ಸ್ವಲ್ಪ ನಮ್ಗೆ ಉದ್ದಕ್ಕೆ ಬೇಕಲ್ವಾ, ಹಾಗಾಗಿ ನಾನು ಏನ್ ಮಾಡಿದೀನಿ, ಮುಂದಕ್ಕೆ 6 ಅಂತ ಕೊಟ್ಟಿದ್ದೀನಿ. ಅಂದ್ರೆ ಈ ಡಿ ಬಿಂದುವಿಂದ ಮತ್ತೆ ಮುಂದಕ್ಕೆ 6 ಸೆಂಟಿಮೀಟರ್ ಹೋಗ್ಲಿ ಅಂತ ಅರ್ಥ. ಹಾಗಾಗಿ ಮುಂದಕ್ಕೆ ಇದು ಹೋಗಿದೆ, ಈ ಲೈನು ಎಕ್ಸ್ಟೆಂಡ್ ಆಗಿದೆ. ಈಗ ಎರಡು ಲೈನ್ ಆಯ್ತು, ಅಂದ್ರೆ ಒಂದು ಆಂಗಲ್ ಫಾರ್ಮ್ ಆಯ್ತು, ಡಿ ಎ ಬಿ ಅನ್ನುವಂತಹದ್ದು. ಈ ಆಂಗಲ್ ಅನ್ನ ನೇಮಿಂಗ್ ಮಾಡಬೇಕು. ದಟ್ ಮೀನ್ಸ್ 60 ಡಿಗ್ರಿ ಇದೆ ಅಲ್ವಾ, ಅದನ್ನ ನೇಮಿಂಗ್ ಮಾಡ್ಬೇಕಾದ್ರೆ ನಾವು ಕಮಾಂಡ್ ಅನ್ನ ಕೊಡ್ಬೇಕಾಗುತ್ತೆ. ಬನ್ನಿ ಆ ಕಮಾಂಡ್ ಅನ್ನ ನೋಡೋಣ. ಹೌ ಟು ಮಾರ್ಕ್ ಅನ್ ಆಂಗಲ್, ಅದಕ್ಕೆ ಇರುವಂತಹ ಕಮಾಂಡ್ ಈ ರೀತಿ ನೋಡಿ, ಫೈಂಡ್ ಆಂಗಲ್ ಅಂತ ಬರೆದು ಆನಂತರ ಇಲ್ಲಿ ಬ್ರಾಕೆಟ್ ನ ಒಳಗಡೆ ಸಿ ಕಾಮ ಇ ಅಂತ ಹಾಕಿದ್ದೇನೆ. ಹಾಗಂದ್ರೇನು, ಸಿ ಅಂತ ಅಂದ್ರೆ ಆಬ್ಜೆಕ್ಟ್ ಲೈನ್ 1, ಅಂದ್ರೆ ಈಗ ಡಿ ಎ ಬಿ ಎಳ್ಕೊಂಡಿದೀವಲ್ಲ, ಅಲ್ಲಿ ಬೇಸ್ ಲೈನ್ ಎ ಬಿ ಅನ್ನುವಂಥದ್ದು ಆಬ್ಜೆಕ್ಟ್ ಲೈನ್ 1 ಆಗುತ್ತೆ. ಹಾಗೆ ಇ ಅನ್ನುವಂತಹದ್ದು ಆಬ್ಜೆಕ್ಟ್ ಲೈನ್ 2, ಅಂದ್ರೆ ಎ ಡಿ ಲೈನ್ ಅನ್ನ ಹೇಳಿದ್ವಲ್ಲ, ಅದು ಆಬ್ಜೆಕ್ಟ್ ಲೈನ್ 2. ಬನ್ನಿ ಇದನ್ನ ನಾವೀಗ ಅಲ್ಲಿ ಬರೆಯೋಣ. ಇದು ಆಬ್ಜೆಕ್ಟ್ ಲೈನ್ 1 ಎ ಬಿ ಅನ್ನೋದ್ರ ಹೆಸರು ಸ್ಮಾಲ್ ಎ, ಹಾಗೆ ಇದು ಆಬ್ಜೆಕ್ಟ್ ಲೈನ್ 2, ಈ ಲೈನ್ ನ ಹೆಸರು ಸ್ಮಾಲ್ ಇ. ಇದನ್ನ ಉಪಯೋಗಿಸ್ಕೊಂಡು ಕಮಾಂಡ್ ಅನ್ನ ಬರೀಬೇಕು. ಫೈಂಡ್ ಆಂಗಲ್ ಅಂತ ಟೈಪ್ ಮಾಡಬೇಕು, ಮಧ್ಯ ಸ್ಪೇಸ್ ಕೊಡಬಾರದು. ಕಮಾಂಡ್ ಗಳನ್ನ ಬರಿಬೇಕಾದ್ರೆ ಎಲ್ಲಾ ಕಮಾಂಡ್ ಗಳನ್ನ ನಾವು ಸ್ಮಾಲ್ ಲೆಟರ್ಸ್ ಅಲ್ಲೇ ಬರೆಯುವಂತಹದ್ದು, ಎಲ್ಲೂ ಸ್ಪೇಸ್ ಕೊಡೋದಿಲ್ಲ. ವರ್ಟಿಸಿಸ್ ನೇಮ್ ಬಿಟ್ಟು ಇನ್ನು ಉಳಿದಂತಹದ್ದೆಲ್ಲ ಸ್ಮಾಲ್ ಲೆಟರ್ ಅಲ್ಲೇ ಇರುತ್ತೆ. ಫೈಂಡ್ ಆಂಗಲ್ ಅಂತ ಹಾಕಿ ಬ್ರಾಕೆಟ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಎರಡು ಲೈನ್ ಗಳನ್ನ ನಾನು ಹೆಸರಿಸಬೇಕು. ಆಂಗಲ್ ಇರುವಂತಹ ಲೈನ್ಗಳು ಒಂದು ಎ ಬಿ ಮತ್ತೆ ಒಂದು ಎ ಡಿ ಆಗಿದೆ. ಅಲ್ಲಿಗೆ ಮೊದಲನೇದು ಎ ಬಿಯ ಹೆಸರು ಸ್ಮಾಲ್ ಎ, ಹಾಗೆ ಕಾಮ ಹಾಕಿ ಎರಡನೇ ಲೈನ್ ಸ್ಮಾಲ್ ಇ ಆಗಿದೆ, ಇ ಹಾಕ್ತಾ ಇದ್ದೀನಿ, ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವೀಗ ಅಬ್ಸರ್ವ್ ಮಾಡಬಹುದು, ಇಲ್ಲಿ 60 ಡಿಗ್ರಿ ಬಂದಿದೆ. ಇದು ಹೇಗೆ ಬರುತ್ತೆ ಆನಿಮೇಷನ್ ಅಂತ ನೋಡ್ಬೇಕಾದ್ರೆ ಪ್ಲೇ ಬಟನ್ ಕೊಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಪ್ರೊಟ್ರಾಕ್ಟರ್ ಬಂದು 60 ಡಿಗ್ರಿಯನ್ನ ಮೆಜರ್ ಮಾಡಿ ತೋರಿಸ್ತಾ ಇದೆ. ನಂತರದ ಕಮಾಂಡ್ ಏನು, ಬನ್ನಿ ನೋಡೋಣ. ಹೌ ಟು ಡ್ರಾ ಎ ಪ್ಯಾರಲಲ್ ಲೈನ್ ಅಥವಾ ಪ್ಯಾರಲಲ್ ಲೈನ್ಸ್, ಇದಕ್ಕೆ ಇರುವಂತಹ ಕಮಾಂಡ್ ಈ ರೀತಿಯಾಗಿದೆ ನೋಡಿ. ಪಿ ಇಸ್ ಈಕ್ವಲ್ ಟು ಪ್ಯಾರಲಲ್
ಬ್ರಾಕೆಟ್ ನ ಒಳಗಡೆ ಡಿ ಕ್ಯಾಪಿಟಲ್ ಬಿ 5 ಅಂತ ಬರ್ತಿದ್ದೀನಿ. ಹಾಗಂದ್ರೆ ಏನು ನೋಡೋಣ. ಮೊದಲಿಗೆ ನೇಮ್ ಆಫ್ ದಿ ಆಬ್ಜೆಕ್ಟ್. ಈಗಾಗಲೇ ನಮ್ಗೆ ಇದು ಗೊತ್ತಾಗಿದೆ. ನಾವು ಎಳೆಯುವಂತಹ ಪ್ಯಾರಲಲ್ ಲೈನ್ ನ ಹೆಸರನ್ನ ಕೊಟ್ಕೊಂಡಿದ್ದೇವೆ. ಹಾಗೆ ಸ್ಮಾಲ್ ಡಿ ಅಂತ ಇದೆ. ಹಾಗಂದ್ರೆ ಏನು? ಲೈನ್ ಟು ವಿಚ್ ದ ಪ್ಯಾರಲಲ್ ಲೈನ್ ಇಸ್ ಟು ಬಿ ಡ್ರಾನ್. ನೀವು ಯಾವ ಒಂದು ಲೈನ್ಗೆ ಪ್ಯಾರಲಲ್ ಲೈನ್ ನ ಎಳ್ಕೊಬೇಕು ಅಂತ ಅನ್ಕೊಂಡಿದ್ದೀರಾ ಅದರ ಹೆಸರನ್ನ ಬರೀರಿ. ಹಾಗೆ ನಂತರ ಬಿ ಅಂತ ಇದೆ. ಪಾಯಿಂಟ್ ಥ್ರೂ ವಿಚ್ ಪ್ಯಾರಲಲ್ ಲೈನ್ ಇಸ್ ಟು ಬಿ ಡ್ರಾನ್. ನೀವು ಈಗ ಡ್ರಾ ಮಾಡುವಂತಹ ಲೈನ್ ಯಾವ ಪಾಯಿಂಟ್ ಮುಖಾಂತರ ಹೋಗಬೇಕು ಅನ್ನುವಂತಹದನ್ನ ಬರೀಬೇಕು. ನಂತರ ಲೆಂತ್ ಆಫ್ ದಿ ಪ್ಯಾರಲಲ್ ಲೈನ್. ನೀವು ಎಳೆಯುವಂತಹ ಪ್ಯಾರಲಲ್ ಲೈನ್ ಎಷ್ಟು ಲೆಂತ್ ಇರಬೇಕು ಅನ್ನುವಂತಹದನ್ನ ಈಗ ನಾವು ಟ್ರೈ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಲೈನ್ ಇದೆ, ಬಿ ಅಂತ ಒಂದು ಲೈನ್ ಅನ್ನ ಮಾಡ್ಕೊಂಡಿದ್ವಿ. ಇದಕ್ಕೆ ಪ್ಯಾರಲಲ್ ಲೈನ್ ಅನ್ನ ಈಗ ಎಳ್ಕೊಳ್ಳೋಣ. ಇದಕ್ಕೆ ಎಳ್ಕೋಬೇಕಾದ್ರೆ ಎಲ್ಲಿ ಪ್ಯಾರಲಲ್ ಲೈನ್ ಎಳಿಬೇಕು? ಸದ್ಯಕ್ಕೆ ಈ ಲೈನ್ಗೆ ಕೆಳಭಾಗದಲ್ಲಿ ಇಷ್ಟು ದೂರದಲ್ಲಿ ಒಂದು ಲೈನ್ ಅನ್ನ ಎಳೆಯೋಣ. ಓಕೆ, ಇಷ್ಟು ದೂರದಲ್ಲಿ ಎಳಿಬೇಕು ಅಂದಾಗ ನಾವು ಕಮಾಂಡ್ ಗಳನ್ನ ನೆನ್ಪಿಟ್ಕೋಬೇಕು. ಮೊದಲಿಗೆ ಯಾವ ಲೈನ್ಗೆ ಎಳಿತಾ ಇದ್ದೀವಿ? ಬಿ ಎನ್ನುವಂತಹ ಲೈನ್ಗೆ ಎಳಿತಾ ಇದ್ದೀವಿ. ಬನ್ನಿ ಕಮಾಂಡ್ ಅನ್ನ ಟೈಪ್ ಮಾಡೋಣ. ಈಗ ಎಳಿತಾ ಇರುವಂತಹ ಲೈನ್ ನ ಹೆಸರು ಪಿ ಅಂತಾನೆ ಕೊಟ್ಕೊಳ್ಳೋಣ. ಅಥವಾ ಇಲ್ಲೇ ನಿಮ್ಗೆ ಈಗ ಆಲ್ರೆಡಿ ಗೊತ್ತು, ಕಂಟಿನ್ಯೂ ಮಾಡಿ. ಸ್ಮಾಲ್ ಇ ಆಯ್ತು, ನೆಕ್ಸ್ಟ್ ಎಫ್ ಅಂತ ಕೊಡೋಣ. ಇಸ್ ಈಕ್ವಲ್ ಟು ಕೊಟ್ಟು ನಂತರ ಪ್ಯಾರಲಲ್ ಅಂತ ಟೈಪ್ ಮಾಡಿ ಬ್ರಾಕೆಟ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಫಸ್ಟ್ ಲೈನ್ ಹೆಸರನ್ನ ಕೊಡಬೇಕು. ಇಲ್ಲೇ ನೋಡಿ ಗಮನಿಸಿ, ಡಿಫಾಲ್ಟ್ ಕಮಾಂಡ್ ತೋರಿಸ್ತಾ ಇದೆ ಲೈನ್ ಹೆಸರನ್ನ ಕೊಡಬೇಕು. ಯಾವ ಲೈನ್ಗೆ ನೀವು ಪ್ಯಾರಲಲ್ ಲೈನ್ ಅನ್ನ ಎಳಿತಾ ಇದ್ದೀರಾ ಅಂತ. ನಾವ್ ಎಳಿತಾ ಇರುವಂತಹದ್ದು ಈ ಬಿ ಎನ್ನುವಂತಹ ಲೈನ್ಗೆ. ಹಾಗಾಗಿ ಬಿ ಅಂತ ಕೊಟ್ಟೆ. ನಂತರ ಪಾಸ್ ಥ್ರೂ ಪಾಯಿಂಟ್ ಅಂತ ಇದೆ. ಅಂದ್ರೆ ಈಗ ಎಳೆಯುವಂತಹ ಲೈನ್ ಯಾವ ಪಾಯಿಂಟ್ ಮುಖಾಂತರ ಹಾದು ಹೋಗ್ಬೇಕು. ಹಾಗಂದ್ರೆ ಅರ್ಥ, ನಾವು ಈ ಜಾಗದಲ್ಲಿ ಲೈನ್ ಅನ್ನ ಎಳಿಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇರುವಂತಹ ಯಾವ್ದಾದ್ರೂ ಒಂದು ಕೋಆರ್ಡಿನೇಟ್ಸ್ ನಂಬರ್ ಅನ್ನ ಬರೆದ್ರೆ ಆಯ್ತು. ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಈ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಏನು? -7 ಹಾಗೆ 11. ಅದನ್ನ ಇಲ್ಲಿ ಬರಿಬೇಕು ನೋಡಿ. -7, 11 ಈ ಪಾಯಿಂಟ್ ಆಯ್ತು. ನಂತರ ಏನು? ಲೆಂತ್, ಎಷ್ಟು ಉದ್ದ ಬೇಕು ಪ್ಯಾರಲಲ್ ಲೈನ್. ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ 5 ಸೆಂಟಿಮೀಟರ್ ಅಂತ ಕೊಟ್ರೆ ಬಲಭಾಗಕ್ಕೆ 2.5 ಸೆಂಟಿಮೀಟರ್ ಬರುತ್ತೆ, ಎಡಭಾಗಕ್ಕೆ 2.5 ಸೆಂಟಿಮೀಟರ್ ಬರುತ್ತೆ. ಸದ್ಯಕ್ಕೆ ನಾನು 8 ಸೆಂಟಿಮೀಟರ್ ಅಂತ ಕೊಡ್ತಾ ಇದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಲೆಂತ್ ಅನ್ನ ಬರ್ಕೊಬಹುದು. ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈ ಬಿ ಅನ್ನುವಂತಹ ಲೈನ್ಗೆ ಇಲ್ಲಿ ಪ್ಯಾರಲಲ್ ಲೈನ್ ಬಂದಿದೆ. ಆ ಪ್ಯಾರಲಲ್ ಲೈನ್ ಈ -7, 11 ಅನ್ನುವಂತಹ ಈ ಪಾಯಿಂಟ್ ನ ಮುಖಾಂತರ ಹಾದು ಹೋಗಿದೆ. ಇದು 8 ಸೆಂಟಿಮೀಟರ್ ಇದೆ ನೋಡಿ. ಈ ಪಾಯಿಂಟ್ ಇಂದ 4 ಸೆಂಟಿಮೀಟರ್ ರೈಟ್ ಸೈಡ್ ಇದೆ, 4 ಸೆಂಟಿಮೀಟರ್ ಲೆಫ್ಟ್ ಸೈಡ್ ಇದೆ. ಈ ರೀತಿಯಾಗಿ ನಾವು ಪ್ಯಾರಲಲ್ ಲೈನ್ಸ್ ಅನ್ನ ಎಳಿಬಹುದಾಗಿದೆ. ಇದಿಷ್ಟು ಕಮಾಂಡ್ಸ್ ಗಳನ್ನ ನೀವು ಕಲ್ತ್ಕೊಂಡ್ರೆ ರೋಬೋ ಕಂಪಾಸ್ ಅನ್ನ ಉಪಯೋಗಿಸ್ಕೊಂಡು ನೀವು ಆರಾಮವಾಗಿ ಆನಿಮೇಷನ್ಸ್ ಅನ್ನ ಮಾಡಬಹುದು. ಜಿಯೋಮೆಟ್ರಿಯಲ್ಲಿ ಬರುವಂತಹ ಎಲ್ಲಾ ಕನ್ಸ್ಟ್ರಕ್ಷನ್ಸ್ ಗಳನ್ನ ಥ್ರೂ ಆನಿಮೇಷನ್ಸ್ ನೀವು ಕ್ಲಾಸ್ ರೂಮ್ ಅಲ್ಲಿ ಟೀಚ್ ಮಾಡಬಹುದಾಗಿದೆ. ಇದಿಷ್ಟು ಕಮೆಂಟ್ಸ್ ಗಳನ್ನ ಈಗ ಒಟ್ಟಿಗೆ ಪ್ಲೇ ಮಾಡೋದು ಹೇಗೆ ಅಂತ ನೋಡಿದ್ರೆ, ನಾನೀಗ ಆಲ್ರೆಡಿ ಹೇಳಿದ್ದೆ, ನೀವು ಕಮಾಂಡ್ ಅನ್ನ ಬರಿಬೇಕಾದ್ರೆ ಮಾತ್ರ ಈ ಗ್ರಿಡ್ ಲೈನ್ಸ್ ಅನ್ನ ಇಟ್ಕೊಳ್ಳಿ, ಪ್ರೆಸೆಂಟ್ ಮಾಡಬೇಕಾದ್ರೆ ಈ ಗ್ರಿಡ್ ಲೈನ್ಸ್ ನ ಆಫ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಇಲ್ಲಿಗೆ ಹೋಗಿ ಆಫ್ ಮಾಡ್ತಾ ಇದ್ದೀನಿ. ವೈಟ್ ಕಲರ್ ಆಯ್ತು. ಈಗ ಪ್ಲೇ ಅನ್ನ ಕೊಡ್ತೀನಿ. ಕಮಾಂಡ್ಗೆ ತಕ್ಕಂತೆ ಪ್ಲೇ ಆಗ್ತಾ ಹೋಗುತ್ತೆ. ಗಮನಿಸಿ, ಮೊದಲನೇ ಕಮಾಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಬ್ಲೂ ಕಲರ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಒಂದು ಪಾಯಿಂಟ್ ಅನ್ನ ಇಟ್ಕೊಳ್ತಾ ಇದೆ. ನೆಕ್ಸ್ಟ್ ಎರಡನೇ ಕಮಾಂಡ್ ಹೋಯ್ತು, ಪಾಯಿಂಟ್ ಬಿ ಅನ್ನ ಇಟ್ಕೊಳ್ತಾ ಇದೆ. ನಂತರ ಮೂರನೇ ಕಮಾಂಡ್ ಗೆ ಹೋಗ್ತಾ ಇದೆ. ಆ ಎರಡು ಪಾಯಿಂಟ್ ಗಳ ಮಧ್ಯೆ ಲೈನ್ ಅನ್ನ ಎಳೆದಿದ್ವಿ, ಅದು ಬರ್ತಾ ಇದೆ. ಹಾಗೆ ನಾಲ್ಕನೇ ಪಾಯಿಂಟ್ ಒಂದು ಬಿ ಲೈನ್ ಅನ್ನ ಎಳೆದಿದ್ವಿ. ಹಾಗೆ ಐದನೇ ಪಾಯಿಂಟ್ ಒಂದು ಸರ್ಕಲ್ ಅನ್ನ ಎಳೆದಿದ್ವಿ, ಎ ನಲ್ಲಿ ಇಟ್ಕೊಂಡು ಒಂದು ಸರ್ಕಲ್ ಬರ್ತಾ ಇದೆ. ನೆಕ್ಸ್ಟ್ ಕಮಾಂಡ್ ನಾವು ಒಂದು ಆರ್ಕ್ ಅನ್ನ ಎಳೆದಿದ್ವಿ, ಎ ಬಿಂದುವಿನಲ್ಲಿ ಇಟ್ಕೊಂಡು ಆರ್ಕ್ ಬಂತು. ಹಾಗೆ ಈ ಸರ್ಕಲ್ ಮತ್ತೆ ಲೈನ್ ಇಂಟರ್ಸೆಕ್ಟ್ ಆಗಂತಹ ಪಾಯಿಂಟ್ ಅನ್ನ ಇಟ್ಟಿದ್ವಿ, ಅದು ಕೂಡ ಈ ರೀತಿ ರೆಪ್ರೆಸೆಂಟ್ ಆಗ್ತಾ ಇದೆ. ನಂತರ
ಆಂಗಲ್ ಅನ್ನ ಇಡೋದಕ್ಕೆ ಒಂದು ಒಂದು ಪ್ರೊಟ್ರಾಕ್ಟರ್ ಅನ್ನ ಇಟ್ಟು ಈ ರೀತಿ ಗುರ್ತು ಮಾಡ್ಕೊಂಡಿದ್ವಿ. ಆ ಲೈನ್ ಅನ್ನ ಜಾಯಿನ್ ಮಾಡಿದ್ವಿ. ಆ ನಂತರ ಆ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಿ. ಆ ನಂತರ ಆ ಆಂಗಲ್ ಎಷ್ಟಿದೆ ಅನ್ನುವಂತಹದನ್ನ ಮೆಷರ್ ಮಾಡಿ ಬರ್ದಿದ್ವಿ. ನಂತರ ಇಲ್ಲಿರುವಂತಹ ಈ ಬಿ ಲೈನ್ಗೆ ನೋಡಿ ಸೆಟ್ ಸ್ಕ್ವೇರ್ ಯೂಸ್ ಮಾಡಿ ಹೇಗೆ ಪ್ಯಾರಲಲ್ ಲೈನ್ ಅನ್ನ ಎಳಿಬಹುದು ಅನ್ನುವಂತಹದನ್ನ ಮಕ್ಕಳಿಗೆ ನಾವು ತೋರಿಸಬಹುದಾಗಿದೆ. ಇಲ್ಲಿಗೆ ನಾವು ಮಾಡಿದಂತಹ ಎಲ್ಲಾ ಕಮೆಂಟ್ಸ್ ಗಳು ಮುಕ್ತಾಯ ಆಗಿದೆ. ಇನ್ನು ನೆಕ್ಸ್ಟ್ ಇದನ್ನ ಸೇವ್ ಮಾಡುವಂತಹದ್ದು. ಹೇಗೆ ಸೇವ್ ಮಾಡೋದು? ನಾನೀಗ ಆಲ್ರೆಡಿ ಹೇಳಿದ್ದೀನಿ, ನೀವು ನಿಮ್ಮ ಇಮೇಲ್ ಐಡಿಯನ್ನ ಕೊಟ್ಟು ಲಾಗಿನ್ ಆಗಿರ್ಬೇಕು ಅಂತ. ಲಾಗಿನ್ ಆಗಿದ್ರೆ ಮಾತ್ರ ನೀವು ಸೇವ್ ಮಾಡಬಹುದು. ನಾನು ಲಾಗಿನ್ ಆಗಿರೋದ್ರಿಂದ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ನನ್ನ ಹೆಸರು ತೋರಿಸ್ತಾ ಇದೆ. ಇಲ್ಲಿ ಸೇವ್ ಬಟನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಬಾಕ್ಸ್ ಬರುತ್ತೆ. ಇಲ್ಲಿ ಆ ಅನ್ಟೈಟಲ್ಡ್ ಗೆ ಹೆಸರು ಕೊಡಿ. ಸದ್ಯಕ್ಕೆ ನಾನು ಕನ್ಸ್ಟ್ರಕ್ಷನ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇದು ಈ ಫೈಲ್ ನ ಹೆಸರು. ಇಲ್ಲಿ ಹೋಗಿ ಸೇವ್ ರೋಬೋ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸೇವಿಂಗ್ ತಗೊಂಡು ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಇದನ್ನ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ್ರೆ ನೀವು ಮಾಡಿದಂತಹ ಈ ಆನಿಮೇಷನ್ಸ್ ಎಲ್ಲ ಸೇವ್ ಆಗಿರುತ್ತೆ. ಎಲ್ಲಿರುತ್ತೆ? ನಿಮ್ಮ ಹೆಸರು ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಮೈ ಫೈಲ್ಸ್ ಅಂತ ಕಾಣುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ನಂತರ ನೀವು ಮಾಡಿರೋ ಎಲ್ಲಾ ಫೈಲ್ಸ್ಗಳು ಇದ್ರೊಳಗಡೆ ಇರುತ್ತೆ. ಅಬ್ಸರ್ವ್ ಮಾಡಿ, ಕನ್ಸ್ಟ್ರಕ್ಷನ್ ಅನ್ನಂತಹ ಫೈಲ್ ಇಲ್ಲಿದೆ. ನೀವು ನೆಕ್ಸ್ಟ್ ರೋಬೋ ಕಂಪಾಸ್ ಅನ್ನ ಓಪನ್ ಮಾಡಿದಾಗ ಈ ಜಾಗಕ್ಕೆ ಬಂದು ನೀವು ಓಪನ್ ಕೊಟ್ರೆ ನೇರವಾಗಿ ನಿಮ್ಮ ಕನ್ಸ್ಟ್ರಕ್ಷನ್ ಓಪನ್ ಆಗುತ್ತೆ. ಈ ರೀತಿಯಾಗಿ ರೋಬೋ ಕಂಪಾಸ್ ಅಲ್ಲಿ ನೀವು ಕಮಾಂಡ್ಸ್ ಗಳನ್ನ ಯೂಸ್ ಮಾಡಿ ಅನಿಮೇಷನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಹಾಗೆ ನೀವು ರಚನೆ ಮಾಡಿದಂತಹ ಎಲ್ಲಾ ಫೈಲ್ಸ್ ಗಳನ್ನ ಸೇವ್ ಮಾಡ್ಕೋಬಹುದು. ಧನ್ಯವಾದಗಳು.